ഹല്ലേലൂയ ഹല്ലേലൂയ ഹല്ലേലൂയ. ഇന്ന ശബ്ദവേ ഇല്ല. ശബ്ദമില്ല. ഹല്ലേലൂയ ഹല്ലേലൂയ. இப்படி சப்தம் வரணும். ஹல்லேலூயா 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 ஹல்லேலூயா. நல்லா இருக்கீங்களா எல்லாரும்? ஆமென் ஆமென். ಕರ್ತರು ಉங்களை எல்லாரையும் ஆசீர்வதிப்பதாக. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಕರ್ತರು ಉங்க வாழ்க்கையில் பெரிதாய் ಒಂದು ಕಾರ್ಯಗಳು செய்வார். ದೇವರು ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯವನ್ನು ಮಾಡುತ್ತಾರೆ. ஹல்லேலூயா 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 ஹல்லேலூயா. ஆசீர்வாதமா இருக்கீங்களா? ಆಶೀರ್ವಾದವಾಗಿದ್ದೀರಾ? ஆண்டவர் உண்மையிலே ಕುಟುಂಬದಲ್ಲಿ பெரிய ಕಾರ್ಯಗಳು செய்வார். ದೇವರು ಕುಟುಂಬದಲ್ಲಿ ದೊಡ್ಡ ಕಾರ್ಯವನ್ನು ಮಾಡುತ್ತಾರೆ. ಆಮೆನ್. ಈ ವಾರ್ತೆ ನಂಬನ போதும். ನೀವು ವಾಕ್ಯವನ್ನು ನಂಬಿದ್ರೆ ಸಾಕು. ஹல்லேலூயா ஹல்லேலೂயா. ஆதியில் ஆண்டவர் ಆದಿಯಲ್ಲಿ ದೇವರು என்ன செஞ்சார்? ಏನ್ ಮಾಡಿದ್ರು? ஹல்லேலூயா ಹಲ್ಲೇಲೂಯಾ ஹல்லேலூயா. வானத்தை பூமியை உண்டாக்கினார். ಆಕಾಶ ಭೂಮಿಯನ್ನು ಉಂಟು ಮಾಡಿದರು. எத்தனை நாள் ஆண்டவர் இதெல்லாம் உண்டாக்கினது? ಎಷ್ಟು ದಿನದಲ್ಲಿ ದೇವರು ಉಂಟು ಮಾಡಿದನು? ஹல்லேலூயா ಹಲ್ಲೇಲೂಯಾ. 6 daysல 6 ದಿನಗಳಲ್ಲಿ ಉಂಟು ಮಾಡಿದನು. ಮನುಷ್ಯನೇ எந்த நாள்ல உண்டாக்கினது? ಮನುಷ್ಯರನ್ನು ಯಾವ ದಿನದಲ್ಲಿ ಉಂಟು ಮಾಡಿದನು? ஆறாமത്തെ நாள். ஹல்லேலூயா. அப்ப பாருங்க, ನೋಡಿರಿ, ஆண்டவர் இது எல்லாத்தையும் உண்டாக்கும் போது ದೇವರು ಎಲ್ಲವನ್ನು ಉಂಟು ಮಾಡುವಾಗ ஆண்டவர் என்ன செஞ்ச தெரியுமா? ದೇವರು ಏನ್ ಮಾಡಿದ್ರು? ಮನುಷ್ಯನನ್ನ ಕಡೆಸಿಯಾಗಿ ಸೃಷ್ಟಿக்க வேண்டும் என்று நினைச்சார். ಮನುಷ್ಯರನ್ನು ಕೊನೆಯದಾಗಿ ಸೃಷ್ಟಿ ಮಾಡಬೇಕೆಂಬುದಾಗಿ மனுஷனை நான் சிருஷ்டிக்கும் போது ಮನುಷ್ಯರನ್ನು ಸೃಷ್ಟಿಸುವಾಗ அவனுக்கு தேவையானது எல்லாமே இருக்க வேண்டும் என்று நினைச்ச ஆண்டவர் மனுஷனை ಅವನಿಗೆ ಅಗತ್ಯವಾದದ್ದು ಎಲ್ಲ ಇರಬೇಕೆಂಬುದಾಗಿ ನೆನೆಸಿ ಆತನು ಸೃಷ್ಟಿಸಿದನು. ஹல்லேலூயா ಹಲ್ಲೇಲೂಯಾ. ஹல்லேலூயா. நம்ம பாருங்க, நம்ம வாழ்க்கையில் ஆசீர்வாதம் இல்ல, ನಮ್ಮ ಜೀವಿತದಲ್ಲಿ ಆಶೀರ್ವಾದ ಇಲ್ಲ, ಕೊರತೆ ಉಂಟು, ಕೊರತೆ ಇದೆ, பல பிரச்சனைகள் ಉಂಟು, ಅನೇಕ ಸಮಸ್ಯೆಗಳು. காரணம் என்ன தெரியுமா? ಅದಕ್ಕೆ ಕಾರಣವೇನೆಂದರೆ அதுக்கு காரணமா இருக்கு. ನಾವೇ ಅದಕ್ಕೆ ಕಾರಣವಾಗಿರುತ್ತೇವೆ. ஏன்னா ஆண்டவர் எல்லாமே நம்ம பிறக்கிற முன்னாடியே நமக்கு தேவையானது எல்லாம் தேவன் உண்டாக்கி வைத்திருக்கிறார். ನಾವು ಹುಟ್ಟುವುದಕ್ಕಿಂತ ಮುಂಚಿತವಾಗಿಯೇ ದೇವರು ನಮಗೆ ಅಗತ್ಯವಾದುದು ಎಲ್ಲವನ್ನು ಮಾಡಿದನು. சில நேரத்தில் நம்மளுடைய என்ன சொல்றது, நம்மளுடைய ஆவிக்குரியான வாழ்க்கை, ಕೆಲವು ಸಮಯದಲ್ಲಿ ನಮ್ಮ ಆತ್ಮಿಕ ಜೀವಿತ it is not perfect. ಅದು ಸರಿಯಾದ ಕ್ರಮವಾಗಿರಲ್ಲ. Everyone falls short of God's glory. ಎಲ್ಲರೂ ದೇವರ ಪ್ರಸನ್ನತೆಯನ್ನು ಮೀರಿ ನಡೆಯುತ್ತಾರೆಂಬುದಾಗಿ ಹೇಳುತ್ತದೆ. Hallelujah. Hallelujah. Everyone falls short. ಎಲ್ಲರೂ ದೇವರ ಪ್ರಸನ್ನತೆಯನ್ನು ஒரு ஸ்டாண்டர்டை செட் பண்ணி வச்சிருக்காரு. ದೇವರ ಒಂದು ಪ್ರಸನ್ನತೆಗೆ ಒಂದು ಸ್ಟ್ಯಾಂಡರ್ಡ್ தான் இருக்க வேண்டும். ಈ ರೀತಿ ಇರಬೇಕು. ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್ ಗೆ ಎಲ್ಲರಿಗೂ 40 ಮಾರ್ಕ್ಸ್ ದ ಪಾಸ್ ಮಾರ್ಕ್. ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ 40 ಅಂಕ ಮಾತ್ರ ಪಾಸ್ ಆಗಿರುತ್ತದೆ. ಕೀழே இருந்தா, ಅದರ ಕೆಳಗಿದ್ದರೆ பரிசுத்தத்துக்கு ஒரு ஸ்டாண்டர்ட் ஆண்டவர் செட் பண்ணி வச்சிருக்காரு. ಪರಿಶುದ್ಧತೆಗೆ ಒಂದು ಅಳತೆಯನ್ನು ದೇವರು ಇಟ್ಟಿದ್ದಾರೆ. ಸ್ಪಿರಿಚುವಲ್ ಲೈಫ್ ಗೆ ஒரு ಸ್ಟ್ಯಾಂಡರ್ಡ್ ದೇವನ್ ಸೆಟ್ பண்ணி வச்சிருக்காரு. ನಮ್ಮ ಆತ್ಮಿಕ ಜೀವಿತಕ್ಕೆ ಒಂದು ಸ್ಟ್ಯಾಂಡರ್ಡ್ ಅನ್ನು ಸೆಟ್ ಮಾಡಿದರೆ ನಮ್ಮ ಎಲ್ಲರೂ ಅದಕ್ಕೆ வீழ்ந்திருக்கிறோம். ನಾವು ಅದಕ್ಕೆ ಎಲ್ಲರೂ ನಾವು ಬಿದ್ದಿದ್ದೇವೆ ಎಂಬುದಾಗಿ. ಆಂಡವರುடைய பரிசுத்த ரத்தத்தினால் மாத்திரமே நம்ம ಅದು ಜಯಿக்க முடியும். ದೇವರ ಪರಿಶುದ್ಧ ರಕ್ತದಲ್ಲಿ ಮಾತ್ರ ನಾವು ಜಯಿಸಲಿಕ್ಕೆ ಸಾಧ್ಯ. ನೀ ಕರೆಕ್ಟ್ ಸ್ಕೂಲ್ ಬಂದದ ಜಯಿக்க முடியும். ನೀವು ಸರಿಯಾಗಿ ಶಾಲೆಗೆ ಬಂದ್ರೆ ಮಾತ್ರ ಜಯಿಸಲಿಕ್ಕೆ, படிச்சாதான் ಜಯಿக்க முடியும். ಸರಿಯಾಗಿ ನೀನು ವಿದ್ಯಾಭ್ಯಾಸ ಮಾಡಿದ್ರೆ ಓದಲಿಕ್ಕೆ ಆಗ್ತದೆ. ಕಾನ್ಸಂಟ್ರೇಟ್ ಕೊಡ್ತಾ ಜಯಿக்க முடியும். ನಾನು ಮಾಡಿದ ಪಾಠಗಳನ್ನು ಚೆನ್ನಾಗಿ ಕಲಿತರೆ ಮಾತ್ರ ನೀನು ಫಲಿತಾಂಶದಲ್ಲಿ ಉತ್ತೀರ್ಣರಾಗಲಿಕ್ಕೆ ಸಾಧ್ಯ. இந்த வாழ்க்கையில் ஜெயிக்க வேண்டுமானா ಅದೇ ರೀತಿಯಲ್ಲಿ ನಿಮಗೆ ಈ ಜೀವಿತದಲ್ಲಿ ಜೀವಿಸಬೇಕಾದ್ರೆ ನಿಮಗೆ ದೇವರ ಪರಿಶುದ್ಧ ರಕ್ತ ಬೇಕು, ವಾರ್ತೆಗಳು ಬೇಕು, ಅವರ ವಾಕ್ಯ ಬೇಕು. ಇಲ್ಲದೆ ನಮ್ಮ ಯಾರುமே ಜಯಿக்கவே முடியாது. ಅದು ಇಲ್ಲದೆ ಯಾರು ಜಯಿಸಲಿಕ್ಕೆ ಆಗುವುದಿಲ್ಲ. ನೋಡಿ, ஆண்டவர் 6வது நாள் மனுஷனை சிருஷ்டித்திருக்கிறார். ದೇವರು 6ನೇ ದಿನದಲ್ಲಿ ಮನುಷ್ಯನನ್ನು ಉಂಟು ಮಾಡಿದನು. ಸೃಷ್ಟಿಸಿದ ನಂತರ ಸೃಷ್ಟಿತ ಎಲ್ಲಾತ ಮೇಲೆ ಅಧಿಕಾರத்தை கொடுக்கிறார். ಸೃಷ್ಟಿಸಿದ ಎಲ್ಲಾ ಕಾರ್ಯದ ಮೇಲೆ ಅಧಿಕಾರವನ್ನು ಕೊಡುತ್ತಾನೆ. ಅಧಿಕಾರ. ಹಲ್ಲೇಲೂಯಾ. ಹಲ್ಲೇಲೂಯಾ. ரொம்ப முக்கியமான, ಅದು ಬಹಳ ಪ್ರಾಮುಖ್ಯ. ஹல்லேலூயா. ಹಲ್ಲೇಲೂಯಾ. ಎದಕ್ಕನಾ? ಯಾಕಂದ್ರೆ ಕೆಲವರಿಗೆ அந்த அதிகாரத்தை குறித்து தெரியாது. ಕೆಲವರಿಗೆ ಅಧಿಕಾರದ ಕುರಿತು ಗೊತ್ತಿಲ್ಲ. அந்த காட்டுல ஆணைகள் இருந்தது, ಕಾಡಲ್ಲಿ ಆನೆಗಳಿತ್ತು, ಹುಲಿಗಳು இருந்தது, ಸಿಂಹಗಳಿತ್ತು. நம்ம அவன் முன்னாடி என்ன அதிகாரத்தை காட்ட ನಾವು ಅದರ ಮುಂದೆ ಏನು ಅಧಿಕಾರ ತೋರಿಸಲಿಕ್ಕೆ? ತೋಳು ಬಲದಲ್ಲಿ ಅಧಿಕಾರத்தை ಕಾಟ. ನಾವು ತೋಳು ಬಲದಲ್ಲಿ ಅಧಿಕಾರ ತೋರಿಸಲಿಕ್ಕೆ ಆಗ್ತದಾ? ಬಲ ಇರುತ್ತದಾ? ನಮಗೆ ಅಷ್ಟು ಬಲ ಇದೆಯಾ? ಇದೆಯಾ? ಹಲ್ಲೇಲೂಯಾ. ಇಲ್ಲ ಇಲ್ಲ. அப்ப அதிகாரம் எது மேலே கொடுத்திருக்கு? ಅಧಿಕಾರ ಯಾವುದರ ಮೇಲೆ ಕೊಡಲ್ಪಟ್ಟಿದೆ? ನಮ್ಮ ನಾವಿ ಮೇಲೆ ಕೊಡುತ್ತೆ, ನಮ್ಮ ನಾಲಿಗೆಯ ಮೇಲೆ ಕೊಡಲ್ಪಟ್ಟಿದೆ. இந்த எல்லா ಪ್ರಾಣಿகளை, ಎಲ್ಲಾ ಪ್ರಾಣಿಗಳನ್ನು ಹಲ್ಲೇಲೂಯಾ
அங்கீகரிக்கபடி செய்கிற ಅಂಗೀಕಾರ ಮಾಡುವುದಕ್ಕಾಗಿ ಮಾಡುವಂತ அந்த அதிகாரம் எங்க ಆ கொடுத்திருக்கிறாரு? ಅಧಿಕಾರವು ಎಲ್ಲಿ நம்ம நாவில ಕೊಡಲ್ಪಟ್ಟಿದೆ? கொடுத்திருக்கிறாரு. ನಮ್ಮ ನಾಲಿಗೆಯಲ್ಲಿ நீங்க கேரளா ಕೊಡಲ್ಪಟ್ಟಿದೆ. போய் பாருங்க, ಕೇರಳ போய் பாருங்க, ನೀವು ಕೇರಳಕ್ಕೆ ಹೋಗಿ ನೋಡ್ರಿ, ಅಲ್ಲಿ ಆನೆಗಳೇ ಪೆಟ್ಟೈ ವಳರ್ತಿರುತ್ತಾರೆ. ಆನೆಗಳನ್ನು ಬಹಳ ಮುದ್ದಾಗಿ ಬೆಳೆಸಿರುತ್ತಾರೆ, ಪೆಟ್ ಸಾಕು ಪ್ರಾಣಿಯಾಗಿ ಮಾಡಿರ್ತಾರೆ. ஹல்லேலூயா. அது நீங்க துபாயில போய் பாருங்க, ನೀವು ದುಬೈಗೆ ಹೋಗಿ ನೋಡ್ರಿ, ಹುಲಿಗಳೇ ಸಿಂಹಗಳೇ ಪೆಟ್ಟೈ ವச்சிருப்பாரு. ಹುಲಿ ಸಿಂಹಗಳನ್ನು ಅದನ್ನು ಸಾಕು ಪ್ರಾಣಿಯಾಗಿ ಎಲ್ಲ ಇಟ್ಟಿರ್ತಾರೆ. ದೇಶಕ್ಕೂ ஒரு ಡಿಫರೆಂಟ್ ಟೇಸ್ಟ್ ಇರುತ್ತೆ. ಎಲ್ಲಾ ದೇಶಗಳಿಗೆ ಒಂದು ಡಿಫರೆಂಟ್ ಆಗಿರುತ್ತದೆ. ಯುಎಸ್ ಪಾತೀங்கன்னா ಯುಎಸ್ ಗೆ ಹೋಗಿ ನೋಡಿದ್ರೆ பெரிய பைத்தன் ಕ್ರೊಕೊಡೈಲ್ ಪೆಟ್ಟೈ ವச்சிருப்பாரு. ಒಂದು ಕ್ರೊಕೊಡೈಲ್ ಗಳನ್ನು ಅದನ್ನು ಸಾಕು ಪ್ರಾಣಿಯಾಗಿ ಇಟ್ಟಿರುತ್ತಾರೆ. ಆಫ್ರಿಕಾ போய் பாத்தீங்கன்னா ಆಫ್ರಿಕಾದಲ್ಲಿ ಹೋಗಿ ನೋಡಿದ್ರೆ இந்த ಚೀತಾಗಳೇ ಪೆಟ್ಟೈ ವச்சிருப்பாரு. ಚಿರತೆಯನ್ನು ಸಾಕು ಪ್ರಾಣಿಯಾಗಿ ಇಟ್ಟಿರುತ್ತಾರೆ. அப்ப பாருங்க, இந்த ಪ್ರಾಣಿಗಳು எப்படி அவர் ಪೆಟ್ಟೈ ಮಾತುகிறது? ಹೇಗೆ ಪ್ರಾಣಿಗಳನ್ನೆಲ್ಲ ಸಾಕು ಪ್ರಾಣಿಗಳನ್ನಾಗಿ ಮಾಡಿದ್ರು? ಅವರ ತೋಳು ಬಲದಲ್ಲ, இல்லங்க, ಇಲ್ಲ, ಅವರ ನಾಲಿಗೆ. பெரிய ಆನೆ, ಒಂದು ದೊಡ್ಡ ಆನೆಯು ಮನುಷ್ಯನು சொல்லும்போது ಅವನು ಉಕ್ಕಾರ, ಆ ಮನುಷ್ಯನು ಹೇಳುವಾಗ ಕುಳಿತುಕೊಳ್ಳುತ್ತದೆ. ಎಷ್ಟು ಜನರು ಸರ್ಕಸ್ ಅನ್ನು ನೋಡಿದ್ದಾರೆ? ಸರ್ಕಸ್ல எவ்வளவு ಪ್ರಾಣಿಗಳು எப்படி ಎಲ್ಲ செய்றாங்க, ಎಷ್ಟು ಪ್ರಾಣಿಗಳು ಹೇಗೆಲ್ಲ ಮಾಡುತ್ತದೆ. ಮನುಷ್ಯರ பேச்சு கேட்டு செய்றாங்க, ಮನುಷ್ಯರ ಮಾತು ಕೇಳಿ ಮಾಡ್ತಾರೆ. நமக்கு மட்டும் தான் அந்த அதிகாரத்தை கொடுத்திருக்காரு. ನಮಗೆ ಮಾತ್ರವೇ ಅಧಿಕಾರವನ್ನು ಕೊಟ್ಟರು. நம்ம ಎದಕ್ಕೆ ನಮ್ಮ ಸಕ್ಸಸ್ ಇಲ್ಲ? ಯಾಕೆ ನಮ್ಮ ಜೀವಿತದಲ್ಲಿ ಆಶೀರ್ವಾದ ಇಲ್ಲ? ಯಾಕಂದ್ರೆ நம்ம சரியா யூஸ் பண்றது ಇಲ್ಲ, ಇದನ್ನು ಸರಿಯಾಗಿ ಉಪಯೋಗಿಸದೇ ಇರುವುದರಿಂದ. நம்ம ನೆಗೆಟಿವ್ பேசுறோம், ನಾವು ನೆಗೆಟಿವ್ ಮಾತಾಡ್ತೀವಿ, நமக்கு தெரியாதே, ನಮಗೆ ಗೊತ್ತಿಲ್ಲದೆ வாழ்க்கையில் ಕೆಟ್ಟது நடக்குது, ನಮ್ಮ ಜೀವಿತದಲ್ಲಿ ಕೆಟ್ಟದ್ದು ನಡೀತಾ ಇದೆ. நடக்குது தெரியுமா? ಯಾಕೆ ನಡೀತಾ ಇದೆ? ಅಧಿಕಾರಂ ಉಂಟು, ಇದರಲ್ಲಿ ಅಧಿಕಾರ ಉಂಟು, பேசுறது போல தான் நடக்கும். ಅದನ್ನು ಮಾತನಾಡುವ ರೀತಿಯೇ ನಡೀತದೆ. ஒரு நாள் திருந்த மாட்டாரு, ಇವನು ಒಂದು ಕಾಲದಲ್ಲಿಯೂ ಬದಲಾವಣೆ ಆಗೋದಿಲ್ಲ, திருந்தவே மாட்டாரு, ಬದಲಾವಣೆ ಆಗೋದಿಲ್ಲ. ಅಧಿಕಾರத்தை கொடுத்துட்டீங்க, ನೀನು ಅಧಿಕಾರವನ್ನು ಕೊಟ್ಟಿದ್ದೀಯ, ஒரு நாள் சரியாவாது, ಒಂದು ದಿನವೂ ಸರಿಯಾಗೋದಿಲ್ಲ. ನಾಲ್ಕಿನಾಳ ನೀ ಅಧಿಕಾರத்தை கொடுத்துட்டீங்க, ನಾಲಿಗೆಯಿಂದ ನೀನು ಅಧಿಕಾರವನ್ನು ಕೊಟ್ಟಿದ್ದೀಯ, ಮಾತಾಡಿ ಬಿಟ್ರಿ. ஹல்லேலூயா. அந்த பவர் இருக்குது, ಒಂದು ಶಕ್ತಿ ಇದೆ. now it can set a ಫಾರೆಸ್ಟ್ ಆನ್ ಫೈರ್. ಈ ಒಂದು ಕಾಡಿನಲ್ಲಿ ಕಾಡುಗಿಚ್ಚು ಹತ್ತಲಿಕ್ಕೂ ನಾಲಿಗೆಯಿಂದ ಸಾಧ್ಯ ಎಂಬುದಾಗಿ அந்த அளவுக்கு இந்த நாவுக்கு பவர் உண்டு. ಆ ರೀತಿ ಒಂದು ಶಕ್ತಿ ಉಂಟು. ஒரு நாவுக்கு ನಾಲಿಗೆಗೆ ಅಳಿಕ ಪವರ್ ಉಂಟಾ? ಅಳಿಸಲಿಕ್ಕೆ ಪವರ್ ಇದ್ರೆ, ಶಕ್ತಿ ಇದ್ರೆ, ಉರುವಾಕನು ಪವರ್ ಉಂಟು, ಅದು ಉಂಟು ಮಾಡಲಿಕ್ಕೆ ಶಕ್ತಿ ಇದೆ, ಆಶೀರ್ವದಿಕನು ಪವರ್ ಉಂಟು, ಆಶೀರ್ವಾದಿಸಲಿಕ್ಕೆ ಶಕ್ತಿ ಉಂಟು. ಆದಿಲ್ ವಾರ್ತೆ ಉಂಟು, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ಹೇಗಿತ್ತು? ನಾವಿಲಾಲ್ ಬಂದದ್ದು, ನಾಲಿಗೆ ಬಾಯಿಂದ ಬಂತು. ಆಂಡರ್ ಸೊನ್ನ அப்படியே சிருஷ்டி, ಹಾಗೆ ಸೃಷ್ಟಿ ಮಾಡಿದರು. Hallelujah. Hallelujah. Thus says the God and it created. ಇದು ದೇವರು ಹೇಳಿದನು ಅದೇ ರೀತಿ ಆಯಿತು ಎಂಬುದಾಗಿ. Hallelujah. Hallelujah. எப்படி ಮಾತಲ್ಲಿ உங்க வாழ்க்கையில ನಿಮ್ಮ ಜೀವಿತದಲ್ಲಿ வேணுமானா ಆಶೀರ್ವಾದ ಬೇಕಾದರೆ ಪಾಸಿಟಿವ್ ಆಗಿ பேச ಕತ್ತುಕೊಳ್ಳಿ, ಯಾವಾಗಲೂ ಸಕಾರಾತ್ಮಕವಾಗಿ ಮಾತನಾಡಲಿಕ್ಕೆ ಕಲಿತುಕೊಳ್ಳ್ರಿ. ಯಾವ ಕೆಟ್ಟ ಸಮಯದಲ್ಲಿದ್ದರೂ, ಯಾವ ಸಮಸ್ಯೆಯಲ್ಲಿದ್ದರೂ ಯಾವಾಗಲೂ ಸಕಾರಾತ್ಮಕವಾಗಿ ಮಾತನಾಡಿ. ಕೀರ್ತನೆ 23 ತೆಗೆದುಕೊಳ್ಳೋಣ. ಹಲ್ಲೆಲೂಯಾ. The Lord is my shepherd, I lack nothing. ಯೆಹೋವನು ನನಗೆ ಕುರುಬನು ಕೊರತೆ ಪಡೆನೆಂಬುದಾಗಿ. இந்த வார்த்தை ஆண்டவர் என் மேய்ப்பராய் இருக்கிறார், எனக்கு தாழ்ச்சியடை. ஆமென். ஹல்லேலூயா. ஹல்லேலூயா. அவன் இந்த இது எழுதும்போது அவன் ஒரு ಪ್ಯಾಲೇಸ್ல எல்லாம் உட்கார்ந்திருந்தது, ಅವನೊಂದು ಒಂದು ಅರಮನೆಯಲ್ಲಿ ಸಿಂಹಾಸನದಲ್ಲಿ ಎಲ್ಲ ಒಂದು ಸಿಂಹಾಸನದಲ್ಲಿ ಕುಳಿತಿಲ್ಲ, ಒಂದು ಶ್ರೀಮಂತಿಕೆಯಲ್ಲಿ ಕೂತಿಲ್ಲ. அவன் ஒரு ಮಾಮೂಲಿಯಾಗಿ ಆಡು ಮೇಯಿಸಿಕೊಂಡಿருந்த நேரத்தில் அவன் இந்த ಅವನು ಸಾಧಾರಣ ಕುರಿ ಮೇಯಿಸುತ್ತಿದ್ದಾಗ ಬರೆದನು. ಅವನടുത്ത് ஒண்ணுமில்லாத நேரத்தில் கூட, ಅವನಿಗೆ ಏನು ಇಲ್ಲದ ಸಮಯದಲ್ಲಿ ಬರೆದನು. to talk positive, அவன் பாசிட்டிவ் ஆയി பேசணும்னு நினைச்சிருந்தான். ಅವನು ಸಕಾರಾತ್ಮಕವಾಗಿ ಮಾತನಾಡಬೇಕೆಂಬುದಾಗಿ, ಯೆಹೋವನು ನನಗೆ ಕುರುಬನು, ನನ್ನ ಕೊರತೆ ಪಡೆನೆಂಬುದಾಗಿ. ಹಲ್ಲೆಲೂಯಾ. அந்த வார்த்தைப்படி அவன் வாழ்க்கையில நடந்தது, ಹಾಗೆ ಅವನ ಜೀವಿತದಲ್ಲಿ ನಡೆಯಿತು. ஒண்ணும் இல்லாமல் இருந்த போது கூட ಅವನಿಗೆ ಏನು ಇಲ್ಲದಿದ್ದರೂ ಎಲ್ಲ ನೆರವು ಅವன் ஆண்டவர்ல பார்த்தார், ಎಲ್ಲ ಒಂದು ತೃಪ್ತಿಯು ದೇವರಲ್ಲಿ ನೋಡಿದನು. ஹல்லேலூயா. 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 நம்ம என்ன செய்கிறோம்? ನಾವೇನ್ ಮಾಡ್ತೀವಿ? நமக்கு ஒண்ணுமே நடக்காது, ನಮಗೆ ನಡೆಯಲ್ಲ, அவ்வளவுதானே salary இருக்குது, ಅಷ್ಟೇ ಸಂಬಳ ಇದೆ, ನಾವೇಗೆ ಮಾಡ್ಲಿಕ್ಕೆ நீ ಆಗ್ತದೆ, எப்படி சொல்லுவோம் அப்படியே ಹೇಗೆ ಹೇಳ್ತೀವಿ ಹಾಗೆ ಆಗ್ತದೆ, எப்படி சொல்லுவீங்களோ அப்படியே ಹೇಗೆ ಹೇಳ್ತದೆ ಹಾಗೆ ಆಗ್ತದೆ. எப்பவுமே காலையில எழுந்து பாசிட்டிவ் ஆയി பேச ஆரம்பிங்க. ಮುಂಚಾನೆ ಎದ್ದು ಪಾಸಿಟಿವ್ ಆಗಿ ಮಾತನಾಡಲಿಕ್ಕೆ. நீங்க ஒரு மாசம் நீங்க இது டெய்லி ஒரு வாட்டி வாசிச்சு பாருங்க. 23ನೇ ಕೀರ್ತನೆ ಒಂದು ತಿಂಗಳು ಸರಿಯಾಗಿ ಓದಿ ನೋಡಿ. ஒரு என்ன சொல்லுகிறது, ஒரு ரைம்ஸ் கிடையாதுங்க, ಒಂದು ಪದ್ಯ ಅಲ್ಲ, ದೇವರ ವಾರ್ತೆ, ದೇವರ ಒಂದು ವಾಕ್ಯ. ஹல்லேலூயா. ಇದಕ್ಕೆ ஒரு ಪವರ್ ಉಂಟು, ಇದಕ್ಕೆ ಒಂದು
ಒಂದು ಶಕ್ತಿ இது ಉಂಟು. உங்க வாழ்க்கை மாற்ற முடியும். ಇದು ನಿನ್ನ ಜೀವಿತವನ್ನು ಬದಲಾವಣೆ தேவன் ಮಾಡಲಿಕ್ಕೆ சொல்லுங்க, ಸಾಧ್ಯ. எனக்கு ஒரு குறை இல்லைங்க. ದೇವರು குறை நடுவில் உட்கார்ந்து சொல்லுங்க, எனக்கு குறை இல்லை. ಕೊರತೆ ಮಧ್ಯದಲ್ಲಿ ಹೇಳ್ರಿ ನನಗೆ ಕೊರತೆ ಇಲ್ಲ ಎಂಬುದಾಗಿ. உங்களை தேவன் நிரப்பார். ದೇವರು ಎಲ್ಲ ತುಂಬಿಸುತ್ತಾನೆ, ವಿಧದಲ್ಲಿ ನಿರಪ್ಪಾರ್. ಎಲ್ಲಾ ಕಾರ್ಯದಲ್ಲಿ அடுத்த வசனம் ತುಂಬಿಸುತ್ತಾನೆ. என்ன சொல்கிறது? ನಂತರ ವಾಕ್ಯ He ಏನು? makes me lie down in green pasture. ಆತನ ಹಸಿರುಗಾವಲುಗಳಲ್ಲಿ ನನ್ನ ತಂಗಿಸುತ್ತಾನೆ. ஹalleluya. தமிழ் என்ன இருக்குது? அவர் என்ன புல். ஹalleluya. Hallelujah. புல் என்ன சொல்லுமா? It shows plenty. ಹುಲ್ಲು ಏನಂದ್ರೆ ಅಧಿಕವನ್ನು ತೋರಿಸುತ್ತದೆ. புல் பாக்குறோம், it's plenty. plentiness ನೇ ಅದು ಅದು ಕಾட்டுகிறது. ಅಧಿಕತೆಯನ್ನು ತೋರಿಸುತ್ತದೆ. ஹalleluya. Hallelujah. அவர் சொல்லுகிறார், நம்ம சாப்பாடு, நீங்க நம்மள ஆட்டுக்குட்டி, ನಾವೆಲ್ಲ ಕುರಿಮರಿಗಳು, சாப்பாடு வேணும். ಊಟ ಬೇಕು. அவர் புல்லை கொண்டு வரது கிடையாது. ಹುಲ್ಲನ್ನು ತಕೊಂಡ್ಬರುವುದಿಲ್ಲ. அவர் புல்லுள்ள இடங்கள் நம்மளே அழைத்து கொண்டு ಹುಲ್ಲಿರುವಂತ ಸ್ಥಳಕ್ಕೆ ನಮ್ಮನ್ನು ಕಳಿಸುತ್ತಾನೆ. ஹalleluya. Hallelujah. ஆண்டவர் எப்பவுமே நம்ம வேலை செஞ்சு கொண்டிருக்கிறோம். ನಾವು ಕೆಲಸ ಮಾಡುತ್ತಿದ್ದೇವೆ. ஆண்டவர் எனக்கு அவர் ஆசீர்வாதம் இல்ல, ನನಗೆ ಆಶೀರ್ವಾದ கொடுங்க ಆண்டவರೇ, ನನಗೆ ಆಶೀರ್ವಾದ ಕೊಡು. ದಿನ ಜೆபிப்போம், ನಾವು ಪ್ರಾರ್ಥನೆ ಮಾಡ್ತೀವಿ, கொடுங்க ಒಂದು ஆண்டவரே, ಪ್ರಮೋಷನ್ ஒரு பிசிನೆಸ್ல ஒரு வளர்ச்சியை ಒಂದು காண ಬಿಸಿನೆಸ್ செய்யுங்க ಅಲ್ಲಿ ಒಂದು ஆண்டவரೇ, ಬೆಳವಣಿಗೆ ಕೊಡ್ರಿ, நம்ம குடும்பத்துல ஒரு வளர்ச்சியை காண செய்யுங்க ಒಂದು ஆண்டவரே, ಕುಟುಂಬದಲ್ಲಿ ಒಂದು ಬೆಳವಣಿಗೆ ಕೊಡು. ஜெபிக்கும் போது ಈ ರೀತಿ ಪ್ರಾರ್ಥನೆ ಮಾಡುವಾಗ சொல்ல வேண்டும், ಒಂದು ಕಾರ್ಯವನ್ನು ಹೇಳಬೇಕು. ಅಧಿಕಾರದಿಂದ எனக்கு கொடுக்க போகிறார், ದೇವರು ನನಗೆ ಕೊಡ್ಲಿಕ್ಕಿದ್ದಾನೆ. ஆண்டவரே நீ எது எனக்கு கொடுக்க போகிறாய், ದೇವರೇ ನೀ ನನಗೆ ಕೊಡ್ಲಿಕ್ಕಿದೆ, ಪ್ರಮೋಷನ್ கொடுக்க போகிறாய், ಒಂದು ಪ್ರಮೋಷನ್ ಕೊಡ್ಲಿಕ್ಕಿದೆ. இதுதான் பாசிட்டிவ். இது எல்லாமே பாசிட்டிவ் பேசியிருக்கிறார். ಇದೇ ರೀತಿ ಒಂದು ಸಕಾರಾತ್ಮಕವಾಗಿ ಮಾತನಾಡಲಿಕ್ಕೆ ಪ್ರಾರಂಭಿಸಿದ. இல்லாதது அவன் உண்டு என்று காட்டுகிறார். ಅವನಲ್ಲಿ ಇಲ್ಲದ ಕಾರ್ಯವನ್ನು ಉಂಟು ಎಂಬುದಾಗಿ ಆತನು ತೋರಿಸುತ್ತಾನೆ. ಅವನടുത്ത് ஒண்ணுமே இல்ல இந்த நேரத்தில். ಅವನ ಪರಿಸ್ಥಿತಿಯಲ್ಲಿ ಏನೂ ಇಲ್ಲ. எழுதும்போது அவன் very empty. ಈ ಕೀರ್ತನೆ ಬರೆಯುವಾಗ ಅವನ ಜೀವಿತದಲ್ಲಿ ಖಾಲಿಯಾಗಿತ್ತು. ಬಟ್ ಅವನ್ எப்படி எழுதுறாரு? இதெல்லாம் என்னிடத்து உண்டு என்று சொல்லி எழுதுகிறார். ಈ ರೀತಿ ಉಂಟೆಂಬುದಾಗಿ ಹೇಳಿ ಬರೆಯುತ್ತಾನೆ. ஒண்ணும் இல்லாத நேரத்தில், ನಿಮ್ಮಲ್ಲಿ ಏನು ಇಲ್ಲದ ಸಮಯದಲ್ಲಿ, குறை இல்லை, ஆண்டவர் என்னை புல்லுள்ள இடங்கள் அழைத்து கொண்டு போவார். ದೇವರು ಹಸಿರು ಗಾವಲುಗಳಲ್ಲಿ ನನ್ನ ಕರ್ಕೊಂಡು ಹೋಗ್ತಾರೆ ಎಂಬುದಾಗಿ ಹೇಳಬೇಕು. Hallelujah. He restores my soul ಎಂದು சொல்லிருக்கிறது. ಆತನು ವಿಶ್ರಾಂತಿಗಳ ಬಳಿಯಲ್ಲಿ ನನ್ನನ್ನು ಬರಮಾಡುತ್ತಾನೆ ಎಂಬುದಾಗಿ ಹೇಳ್ತಾನೆ. நமக்கு எல்லாம் அழிஞ்சு போனதை தேவன் திருப்பி கொடுப்பார் என்று. ನಮಗೆ ಇಲ್ಲದಂತ ಎಲ್ಲಾ ಕಾರ್ಯವನ್ನು ಆತನು ತಿರುಗಿ ಕೊಡುತ್ತಾನೆ ಎಂಬುದಾಗಿ. நீ நிறைவேற நினைப்பீங்க, என்னிடத்து அழிஞ்சு போகிறதுக்கே ஒண்ணுமே இல்ல, ಅಳಿದು ಹೋಗ್ಲಿಕ್ಕೆ ನನ್ನಲ್ಲಿ ಏನೂ ಇಲ್ಲ, இல்லாமல் வந்திருக்கிறோம், ನಾನು ಏನು ಇಲ್ಲದೆ ಬಂದಿದ್ದೇನೆ. அழிஞ்சு போனது என்ன தெரியுமா? ಅಳಿದು ಹೋಗುವುದು தேவன் அபிரகாமுக்கு கொடுத்த அந்த ஆசீர்வாதத்தை நம்ம அழிஞ்சு போயிருக்கிறோம். ದೇವರು ಅಬ್ರಹಾಮನಿಗೆ ಕೊಟ್ಟಂತ ಆಶೀರ್ವಾದವನ್ನು அவருடைய சந்ததிகளை தேவன் ஆசீர்வதிச்சிருக்கிறார். ಆತನ ಅವರ ಸಂತತಿಗಳನ್ನು ದೇವರು ಆಶೀರ್ವಾದ ಮಾಡಿ தலைமுறை வரைக்கும் ஆசீர்வதிச்சிருக்கிறார். 1000 ತಲೆಮಾರುವರೆಗೆ ಆಶೀರ್ವದಿಸಿದ್ದಾನೆ. தெரியாமலே நம்ம அழிஞ்சு போயிருக்கிறோம். ನಮಗೆ ಗೊತ್ತಿಲ್ಲದೆ ನಾವು ಅಳಿದು ಕಳಿಸಿಕೊಂಡಿದ್ದೀವಿ, ನಮಗೆ ಗೊತ್ತಿಲ್ಲ. ஹalleluya. Hallelujah. அபிரகாமுக்கு இருந்த ஆசீர்வாதம் ஈசாக்கு கொடுத்தாரு. ಅಬ್ರಹಾಮನಿಗೆ ஆசீர்வாதம் யாக்கோபுக்கு போனாரு. யாக்கோபுக்கு இருந்த ஆசீர்வாதம் 12 ಗೋತ್ರங்களுக்கு போனாரு. ಅಬ್ರಹಾಮನಿಗೆ ಇದ್ದಂತ ಆಶೀರ್ವಾದವು ಇಸಾಕನಿಗೆ ಹೋಯಿತು, ಇಸಾಕನಿಗೆ ಇದ್ದಂತ ಆಶೀರ್ವಾದವು 12 ಗೋತ್ರಗಳಿಗೆ ಹೋಯಿತು. ಯಾಕೋಬಿಗೆ ಹೋಯ್ತು, ಯಾಕೋಬನಿಗಿದ್ದಂತ ಆಶೀರ್ವಾದವು 12 ಗೋತ್ರಗಳಿಗೆ ಹೋಯ್ತು. ஹalleluya. 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 புரியுதா உங்களுக்கு? அப்ப நம்ம என்ன அழிந்திருக்கிறோம்? நான் பிறந்த முதல்ல ஏழே பிறந்தேன், ನಾನು ಹುಟ್ಟಿದಿಂದ ಬಡವನಾಗಿ ಹುಟ್ಟಿದೆ, பிறந்த முதல்ல வாடகை வீட்டிலே இருந்தேன், ಹುಟ್ಟಿದಾಗಿಂದ ஒண்ணுமே இல்ல, ಬಾಡಿಗೆ ಮನೆಯಲ್ಲಿದ್ದೆ. இங்க அழிச்சது அபிரகாமினுடைய ஆசீர்வாதம். ಅಳಿಸಿದ್ದು ಅಬ್ರಹಾಮನ 1000 தலைமுறைக்கும் ஆசீர்வாதித்த அந்த ஆசீர்வாதம் நம்ம 1000 அழிச்சிருக்கிறோம். ತಲೆಮಾರುಗಳಿಗೆ ಇದ್ದಂತ ಆಶೀರ್ವಾದವನ್ನು ನಾವು அந்த ಕಳ್ಕೊಂಡಿದ್ದೀವಿ. ஆசீர்வாத தேவன் ரிஸ்டோர் செய்வார். ದೇವರು ಆ ಆಶೀರ್ವಾದವನ್ನು ಪುನರಾವರ್ತಿ ಕಟ್ಟುವನಾಗಿದ್ದಾನೆ. ஹalleluya. ஹalleluya. வேதத்தில் ஐசாயால சொல்லுகிறது, என் ஜனங்கள், ನನ್ನ ಜನರು அவர் மனம் திரும்பி ಮಾನಸಾಂತರ ಹೊಂದಿ என்னிடத்தில் வரும்போது, ನನ್ನ ಬಳಿಗೆ ಬರುವಾಗ நான் அவருடைய துக்கங்களை கேட்டு ಅವರ ಪಾವಗಳನ್ನು அவர் மேலே ಬಿಟ್ಟು மனம் இறங்கி ಅವರ ಮೇಲೆ அவங்களை ஆசீர்வதிப்பேன் என்று ಅವರನ್ನು தேவன் சொல்லியிருக்கிறார். ಆಶೀರ್ವದಿಸುತ್ತೇನೆ ಎಂಬುದಾಗಿ ಹೇಳುತ್ತಾನೆ. அப்போ ஒண்ணுமில்லாதவங்களை எப்படி ஆசீர்வதிக்கிறது? ಒಂದು ಇಲ್ಲದವರನ್ನು ಏನು ಇಲ್ಲದವರನ್ನು ಹೇಗೆ ಆಶೀರ್ವದಿಸ್ತಾನೆ? restoring the Abraham's blessing. ಆತನ ಪುನರಾವರ್ತನೆ ಕಟ್ಟುವಂತದೇ ಅಬ್ರಹಾಮನ ಆಶೀರ್ವಾದ. Hallelujah. Hallelujah. ஒண்ணும் இல்லாத பிறந்தது என்று சொல்லாதீங்க. ಏನು ಇಲ್ಲದೆ ಹುಟ್ಟಿದೆ ಎಂಬುದಾಗಿ ಹೇಳ್ಬೇಡ್ರಿ. அழிக்கிறதுக்கு ஒண்ணும் இல்ல என்று ಕಳ್ಕೊಳ್ಳಿಕ್ಕೆ ಏನು ಇಲ್ಲ ಅಂತ ಹೇಳ್ಬೇಡ್ರಿ. அபிரகாமினுடைய ஆசீர்வாதம் உண்மையிலே இருக்கிறது. ಅಬ್ರಹಾಮನ ಆಶೀರ್ವಾದವು ನಿಮಗೆ ಇರುತ್ತದೆ. இயேசுவை நம்பி இருக்கிறவங்க மேலே இயேசு விட்டு போயிருக்கிற அந்த சமாதானம் இருக்கிறது. ಯೇಸು ಕ್ರಿಸ್ತನನ್ನು ನಂಬಿದವರಿಗೆ ಯೇಸು ಕ್ರಿಸ್ತನು ಬಿಟ್ಟು ಹೋದಂತ ಸಮಾಧಾನ ಇರುತ್ತದೆ. பரலோகத்தினுடைய ஆசீர்வாதம் இருக்கிறது. ಅದು ಆ ಪರಲೋಕದ ಆಶೀರ್ವಾದ வேதம் சொல்லிருக்கிறது, ಸತ್ಯವೇದ ಹೇಳುತ್ತದೆ, அவரு he is rich
ஸ்டில் அவர் பூராய் பிறந்தார். ಆತನು ಶ್ರೀಮಂತನಾಗಿ ಇದ್ದನು, ನಾವು ಬಡವರಾಗ್ಲಿಕ್ಕೆ ಅಲ್ಲ, ಶ್ರೀಮಂತರಾಗ್ಲಿಕ್ಕೆ ಆತನು ಬಡವನಾದನೆಂಬುದಾಗಿ. ಆಮೆನ್ ಆಮೆನ್. ஹல்லேலூயா. ஹல்லேலூயா. அப்ப நம்ம என்ன அழிச்சிருக்கிறோம்? ನಾವು ಏನನ್ನು இது எல்லாத்தையும் ಕಳ್ಕೊಂಡಿದ್ದೀವಿ? நம்ம அழிச்சிருக்கிறோம். ನಾವು ಇದೆಲ್ಲ ಕಳ್ಕೊಂಡಿದ್ದೀವಿ. ஆண்டவர் சொல்லியிருக்கிறார், ದೇವರು he will ಹೇಳುತ್ತಾರೆ, restore us. ಆತನು ಪುನರಾವರ್ತನೆ ஹல்லேலூயா. ಕಟ್ಟುವವನಾಗಿದ್ದಾನೆ. அதே அப்படி சொல்லியிருக்கிறார், for his name's sake, அவருடைய நாமத்துக்காக நம்மளை restore செய்வார். ಆತನ ನಾಮಕ್ಕಾಗಿ ನಮ್ಮನ್ನು ಪುನರಾವರ್ತಿ அது ಕಟ್ಟುವವನಾಗಿದ್ದಾನೆ. பிஃபோர் இன்னொரு லைன் இருக்கிறது. ಇನ್ನೊಂದು ಕಾರ್ಯ ಇದೆ. He makes me walk in the path of righteousness. ಆತನು நம்மளை ನೀತಿವಂತನ ಮಾರ್ಗ, நீதிமானாய் நடக்கும்படி ಆತನ ತನ್ನ ಹೆಸರಿಗೆ ತಕ್ಕಂತೆ ನೀತಿವಂತನ ಮಾರ್ಗದಲ್ಲಿ ನಮ್ಮನ್ನು ನಡೆಸುತ್ತಾನೆ. ஹல்லேலூயா. 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 பாருங்க, நம்மளுடைய வாழ்க்கையை சரிப்படுத்துறதுக்காக தேவன் பல பிரச்சனைகளை கொண்டு வருவார். ನಮ್ಮ ಜೀವಿತವನ್ನು நம்ம ಸರಿಪಡಿಸುವುದಕ್ಕಾಗಿ ಅನೇಕ ಸಮಸ್ಯೆಗಳು, சரியாவது வரைக்கும் அந்த என்ன சொல்லுகிறது, ನಾವು ಸರಿಯಾಗುವವರೆಗೂ அந்த காரியம் நடக்காது. ಆ ಕಾರ್ಯ ನಡೆಯುವುದಿಲ್ಲ. ஹல்லேலூயா. ஹல்லேலூயா. சில நேரத்துல நான் நினைச்சிருந்தேன், ನಾ ಕೆಲವು ಸಮಯದಲ್ಲಿ ನೆನೆಸಿದ್ದೇನೆ, ஆண்டவரே, என் அப்பா கூட ரட்சிக்கப்பட வேண்டியமா இருந்துச்சு, ನನ್ನ ತಂದೆ ಕೂಡ ರಕ್ಷಣೆ ಹೊಂದಬೇಕಾಗಿತ್ತು, அவரே எடுத்துட்டீங்க. ಯಾಕೆ ಅವರನ್ನ ತಕೊಂಡ್ರಿ? ஹல்லேலூயா. அவர் ஒருவேளை இருந்திருந்தா அவரு நான் கூட ரட்சிக்கப்படுவேன். ಅವರು ಒಂದು ವೇಳೆ ಇದ್ರೆ ನನ್ನೊಂದಿಗೆ ರಕ್ಷಣೆ ಹೊಂದ. We cannot question God's judgment. ದೇವರ ನ್ಯಾಯ ತೀರ್ಪಿನಲ್ಲಿ ನಾವು அவர் ಹೇಳಲಿಕ್ಕೆ ಆಗಲ್ಲ. செய்கிறது எல்லாம் நன்மைக்காக, ಅವರು ಮಾಡುವುದು ಎಲ್ಲ ಒಳ್ಳೆತಿಗಾಗಿ, எல்லாம் அவரை நேசிக்கிற பிள்ளைகளை பிரச்சனையிலிருந்து தப்பு வைப்பதற்காக, ಅವರನ್ನು ಪ್ರೀತಿಸುವ ಮಕ್ಕಳನ್ನು ಸಮಸ್ಯೆಯಿಂದ ಬೇರ್ಪಡಿಸುವುದಕ್ಕಾಗಿ. ஹல்லேலூயா. ஹல்லேலூயா. அவருடைய ஆலோசனைகளை அறியறதுக்கு நமக்கு அவ்வளவு ஞானம் இல்ல. ಅವರನ್ನ ಆಲೋಚನೆಯನ್ನು ತಿಳ್ಕೊಳ್ಳಿಕ್ಕೆ ನಮಗೆ ಅಷ್ಟು ಜ್ಞಾನ ಇಲ್ಲ. அது ஞானம் எப்படி வரும் ಆ தெரியுமா? ಜ್ಞಾನ ಹೇಗೆ இந்த ಬರ್ತದೆ? நேரத்தில் நம்ம செருகும் அவர் பெருக. ಯಾವಾಗ ನಾವು ಚಿಕ್ಕವರಾಗಿ ಕರ್ತನೆ ಹೆಚ್ಚಲಿಕ್ಕೆ ಪ್ರಾರಂಭಗೊಳ್ಳುತ್ತೀವೋ, எப்பவுமே ஆண்டவர் சொல்லணும், ஆண்டவரே நான் செருக வேண்டும், நீ பெருக வேண்டும் ஆண்டவரே. ದೇವರೇ ನಾನು ಚಿಕ್ಕವನಾಗಬೇಕು, ನೀನು in me. ஹல்லேலூயா. ನನ್ನ ನಾನು ಖಾಲಿಯಾಗಿದ್ದು ನೀನು ನನ್ನೊಳಗೆ ಪೂರ್ತಿಗೊಳ್ಳಬೇಕು. ஹல்லேலூயா. அந்த நேரத்தில் நம்ம இந்த காரியங்களை அனுபவிக்க முடியும். ಆಗ ಈ ಕಾರ್ಯಗಳನ್ನು புல்லுள்ள இடங்கள் அழைத்து கொண்டு போவா என்று சொல்லி இருக்கிறது. ಆತನ ಹಸಿರುಗಾವಲುಗಳಲ್ಲಿ ನನ್ನನ್ನು ತಂಗಿಸ್ತಾನೆಂಬುದಾಗಿ ಹೇಳುತ್ತಾನೆ. அவர் கையை பிடித்து ಆತನ ಕೈಯನ್ನು ಹಿಡಿದು உன்னை ஆசீர்வாதமான இடங்கள் அவர் அழைத்து கொண்டு போகுவார். ಆತನ ಆಶೀರ್ವಾದ ಮಾರ್ಗದಲ್ಲಿ ನಮ್ಮನ್ನು ಕರ್ಕೊಂಡು ಹೋಗುತ್ತಾರೆ. இன்னொரு வசனம் இருக்கு, அதே ஒரு வசனம் அடுத்தது இருக்கிறது. ಇನ್ನೊಂದು ಕಾರ್ಯವನ್ನು ಓದೋಣ. He leads me beside quiet waters. ಆತನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ. ஹல்லேலூயா. 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 புரியுது இந்த இதோட வசனம்? ஹல்லேலூயா. உங்களுக்கு புரியுது நான் பேசுறது? ஹல்லேலூயா. He leads me beside quiet waters. ಆತನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ. தாகத்தை குறித்து பேசுகிறது. தாகம், ದಾಹದ ಕುರಿತು ಮಾತನಾಡಿ. எல்லாருக்கும் தாகம் உண்டு. ಎಲ್ಲರಿಗೆ ದಾಹ ಉಂಟು. ಸಕ್ಸಸ್ ಆಗணும், ನಾನು ಜೀವಿತದಲ್ಲಿ நல்லா நடக்கணும், ನನಗೆ ಎಲ್ಲ ಒಳ್ಳೆಯದಾಗಬೇಕು. எதுக்காக கஷ்டப்படுகிறோம்? ನಾವು ಯಾಕಾಗಿ ಕಷ್ಟಪಡುತ್ತೇವೆ? ஸ்டேட்டஸ் இன்க்ரீஸ் பண்றதுக்காக, ಕುಟುಂಬದ ಒಂದು ಸ್ಥಾನವನ್ನು ಹೆಚ್ಚಿಸೋದಕ್ಕಾಗಿ, ஒரு நம்ம சொசைட்டில ஒரு ಸ್ಟೇಟಸ್ ಇಂಪ್ರೂವ್ செய்யறதுக்காக, ನಮ್ಮ ಒಂದು ಸಮಾಜದಲ್ಲಿ ನಮಗೆ ಒಂದು ಉನ್ನತಕ್ಕಾಗಿ, சமாதானமாய் வாழ்றதுக்காக, ಸಮಾಧಾನವಾಗಿ சந்தோஷமாய் வாழ்றதுக்காக, ಸಂತೋಷವಾಗಿ ಜೀವಿಸುವುದಕ್ಕೆ ஒரு தாகம். ಅದೊಂದು ದಾಹ. நம்மளுடைய ஆசை ஒரு தாகம். ನಮ್ಮ ಆಸೆಯು ಒಂದು ದಾಹ. ஹல்லேலூயா. ஹல்லேலூயா. அந்த தாகத்தை எப்படி தீர்க்கறாருன்னு ಆ பாருங்க. ದಾಹವನ್ನು ಹೇಗೆ ತೀರಿಸುತ್ತಾನೆಂದ್ರೆ, அவர் சொல்றாரு, he leads me beside quiet waters. ಆತನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಎದುರೇನು. தாகம் தீர்க்கிறதுக்காக அதிக தூரம் அலைய வேண்டிய அவசியம் கிடையாது. ದಾಹವನ್ನು ತೀರಿಸುವುದಕ್ಕಾಗಿ ಅಧಿಕ ಕಡೆಯಲ್ಲಿ ಅಲಿಬೇಕಾದ அது ಅವಶ್ಯಕತೆ ಇಲ್ಲ. பக்கத்திலே தேவன் நம்மளை நடத்தி கொண்டு ಆ போவார். ಪಕ್ಕದಲ್ಲಿಯೇ ದೇವರು ನಮ್ಮನ್ನು ನಡೆಸಿಕೊಂಡು ಹೋಗುತ್ತಾರೆ. உன் ஆசைக்காக கஷ்டப்பட வேண்டிய கிடையாது. ನಿನ್ನ ಆಸೆಗಾಗಿ ಕಷ್ಟಪಡುವ சில ಅವಶ್ಯಕತೆ. பேரை பாத்தீங்கன்னா அவர் ಕೆಲವರು சொல்லுவாரு, ಮಾಡ್ತಾರೆ, காலையில நைட் வரைக்கும் வேலை செய்கிறேன், ಮುಂಚಾನೆಯಿಂದ ಸಂಜೆವರೆಗೆ ಕೆಲಸ 20 ಮಾಡ್ತೀನಿ, மணிக்கூர் வேலை செய்கிறேன், 20 ಗಂಟೆ 4 மணிக்கூர் தான் தூங்குறேன், 4 ಗಂಟೆ ನಿದ್ರೆ ಮಾಡ್ತೀನಿ, ஆனாலும் கையில எவ்வளவு சம்பாதிச்சு வச்சிருக்கீங்க? ಆಗಲೂ ಕೈಯಲ್ಲಿ ಎಷ್ಟು ಸಂಪಾದನೆ ಮಾಡಿಟ್ರಿ? ಏನೂ ಇಲ್ಲ, ஒண்ணும் இல்ல, ಏನೂ ಇಲ್ಲ, ஒண்ணுமே இல்ல. ಏನೂ ಇಲ್ಲ. ஹல்லேலூயா. ಹಲ್ಲೆಲೂಯಾ. ஹல்லேலூயா. ஒண்ணுமே இல்ல. ಏನೂ ಇಲ್ಲ. பாருங்க, கங்காவை பாருங்க. ಗಂಗಾ ನೋಡ್ರಿ, பையனை ஸ்கூல்ல விட்டுட்டு போகும்போது ಮಗನನ್ನು ಶಾಲೆಗೆ ಬಿಟ್ಟು ಹೋಗುವಾಗ வழியில் கிடைச்ச ದಾರಿಯಲ್ಲಿ ಸಿಕ್ಕಿದ್ರು. கங்கா எங்கேருந்து போயிட்டு வர? ಗಂಗಾ ಎಲ್ಲಿಗೆ ಹೋಗಿ ಬರ್ತಿದ್ರಿ? இங்க சும்மா போனேன், ಸುಮ್ಮನೆ ಹೋದೆ, 4 லட்சம் கான்ட்ராக்ட் கிடைச்சு அப்படியே ரிட்டர்ன் வர, 4 ಲಕ್ಷ ಕಾಂಟ್ರಾಕ್ಟ್ ಸಿಕ್ಕಿತ್ತು, ಹಾಗೆ ಬಂದೆ. அங்கே இருக்கிறார், ಅಲ್ಲೇ ಇದ್ದಾರೆ. கேட்ட உடனே ஒரு சந்தோஷம். ಕೇಳಿದ ತಕ್ಷಣ ಒಂದು ಸಂತೋಷ. மத்தியான உட்கார்ந்து சாப்பிட்டுட்டே இருக்கேன், ಮಧ್ಯಾಹ್ನ ಊಟ ಮಾಡ್ತಿದ್ದೆ, ಏನೋ ಸಂತೋಷ என்ன உள்ளத்துல, ಭಯಂಕರ ಸಂತೋಷ. அப்ப நினைச்சு போதோ
கங்காக்கு உங்க சந்தோஷம் எனக்கு சந்தோஷம் ನಿಮಗೆ நீ ಸಿಕ್ಕಿದ್ದು எனக்கு ನನಗೆ ஒன்றும் கொடுக்க ಸಂತೋಷ. வேண்டாம் ನೀವು ನನಗೆ ಏನು ஒரு 10 ಕೊಡ್ಬೇಡ್ರಿ. ரூபா கூட எனக்கு வேண்டாம் ನನಗೆ ಅದರಲ್ಲಿ ಒಂದು 10 ರೂಪಾಯಿನೂ ಬೇಡ. பட் நீங்க ஆசீர்வாதம் இருக்கிறது பார்த்தது எனக்கு ஒரு சந்தோஷம். ನೀವು ಆಶೀರ್ವಾದವಾಗಿರುವುದು ಇದರಿಂದ ನನಗೆ ಸಂತೋಷ. ஹalleluya. Hallelujah. அது தேவனுக்கு சந்தோஷம். ದೇವರಿಗೆ ಸಂತೋಷ. ஒண்ணுமே பண்ணல, ಏನು ಮಾಡಿಲ್ಲ, ஒண்ணுமே செய்யாத, ಏನು ಮಾಡಲಿಲ್ಲ, சடனாய் கிடைச்சது ஒரு ஆசீர்வாதம். ತಕ್ಷಣವಾಗಿ ಸಿಕ್ಕಿದ್ದು ಒಂದು ಆಶೀರ್ವಾದ. ಅತ್ತ சொல்லு, he leads me beside quiet waters. ಆತನ ಕಾರ್ಯದಲ್ಲಿ ನಡೆಯುವಾಗ ನೀನು ಹತ್ತಿರ ಇರುವುದರಿಂದ ನಾನು ಕೇಳಿದೆ. இருக்கிறதுக்காக எனக்கு தூர அலைய வேண்டாம், கொஞ்சம் குஞ்ச போதும். ದಾಹವನ್ನು ತೀರಿಸುವುದಕ್ಕಾಗಿ ದೂರ ಅಲೆಯುವುದು ಬೇಡ, ಸ್ವಲ್ಪ ಬಾಗಿದ್ರೆ ಸಾಕು. புரியுதா உங்களுக்கு? ಆಮೆನ್. ஹalleluya. அப்ப ஆசீர்வாதத்துக்காக அதிக அலைய வேண்டிய அவசியம் கிடையாது, ಆಶೀರ್ವಾದಕ್ಕಾಗಿ ಅಧಿಕ ಅಲೆಯುವ ಅವಶ್ಯಕತೆ ಇಲ್ಲ, கஷ்டப்பட வேண்டிய அவசியம் கிடையாது. ಕಷ್ಟಪಡುವಂತ உள்ள இடங்களில் தேவன் உன்னை அழைத்து செல்லுவார். ಹಸಿರುಗಾವಲುಗಳಲ್ಲಿ ನಿನ್ನನ್ನು ಕರೆದೊಯ್ತಾನೆ. ஹalleluya. ಹಲ್ಲೆಲೂಯಾ. அதே என்ன beside quiet waters அவர் உன்னை நடத்தி செல்லுவார். ಆತನು ವಿಶ್ರಾಂತಿಕರ ನೀರುಗಳ ಬಳಿಯಲ್ಲಿ ಬರಮಾಡುತ್ತಾನೆ. ಎಲ್ಲத்தையும் தேவன் நிறைவேற்றுவார். ನಮ್ಮ ಆಸೆ ಎಲ್ಲವನ್ನ ಆತನು ಪೂರ್ತಿಗೊಳಿಸುತ್ತಾನೆ. ஹalleluya. ஹalleluya. பேச்சில் இந்த பலன் இருக்கு. ಈ ಮಾತಿನಲ್ಲಿ ಒಂದು ಬಲ ಇರಬೇಕು. நாக்குல பேசும்போது ரொம்ப கவனமாய் பேச வேண்டும். ಮಾತನಾಡುವಾಗ ಬಹಳ ಜಾಗೃತರಾಗಿ, especially ladies, ಹೆಣ್ಮಕ್ಕಳು, உங்களுக்கு தான் உண்மையில சொல்றேன், உங்களுக்கு தான் இது ಜಾಸ್ತಿ இருக்குது. ನಿಮಗೆ ಅದು ಜಾಸ್ತಿ ಇರುವುದು. ஹalleluya. ஹalleluya. பேச ஆரம்பிக்கும் போது ஆண்கள் நீங்க ஏச்சு போயிடுங்க. ಅವರು ಮಾತನಾಡಲಿಕ್ಕೆ ಪ್ರಾರಂಭಿಸುವಾಗ நீங்க தான் முடிஞ்சு போவீங்க, ನೀವೇ ಸಿಕ್ಕಾಕೊಳ್ತೀರಿ. ஹalleluya. ஹalleluya. ஓடிடுங்க, ಓಡಿ ಬಿಡ್ರಿ, உட்காருங்க, ಕುತ್ಕೊಳ್ಬೇಡ್ರಿ. சில வேளை அவர் பேச்சது உண்மையாயிருந்து வச்சுக்கோங்க, ನಿಜವಾಗಿ உன்னால தான் ನಿನ್ನಿಂದಲೇ ಆಯ್ತು ಎಂಬುದಾಗಿ. ಹಲ್ಲೆಲೂಯಾ. ஹalleluya. ಹಲ್ಲೆಲೂಯಾ. என்னதான் நான் நிஜமா சொன்னேன், ನಾನು ನಿಜವಾಗ್ಲೇ ಹೇಳಿದೆ. ஹalleluya. ஆண்டவர் பேசணும் சொன்னேன், ದೇವರು ஆண்டவர் பேசல, நீயே பேச வச்சது. ನೀನೇ ಮಾತನಾಡಲಿಕ್ಕೆ நீ ಇಟ್ಟದ್ದು. பேசினாலே நடந்தது. ನೀನು ಮಾತಾಡಿದರೆ அதிகாரம் இருக்குது. ಈ ಅಧಿಕಾರ ಇದೆ. முதல்ல யாரை சாத்தான் சந்திச்சது? ಮೊದಲು ಯಾರನ್ನ ದೇವರು ಸಂತನೆ ಮಾಡ? யாரே? ஈவால. ಅವಳನ್ನು. ஈவ எப்படி பாவம் செஞ்சா? ಅವಳು ಹೇಗೆ ಪಾಪ ಮಾಡಿದ್ಲು? இதே நாக்காலே பாவம் செஞ்சா. ಇದೇ ನಾಲಿಗೆಯಿಂದ ಪಾಪ. ಅದು ಟೇಸ್ಟ್ பார்க்கணும், ಅದು ಟೇಸ್ಟ್ ನೋಡ್ಬೇಕು, ಟೇಸ್ಟ್ ಆಸೆಪಟ್ಟು. ಆಸೆ ಪಟ್ಟು. பாவம் எங்க இருந்தது? ಪಾಪ ಎಲ್ಲಿಂದ? இங்க இருந்தது. ಇಲ್ಲಿಂದ. சாப்பிட்டா, ಊಟ ಮಾಡಿ, ಟೇಸ್ಟ್ பார்த்தா, ಟೇಸ್ಟ್ ನೋಡಿದ್ರು, ரொம்ப நல்லா இருக்குது, ತುಂಬಾ ಚೆನ್ನಾಗಿದೆ, நீ சாப்பிடு, ನೀನು ತಿನ್ನು. அது ரொம்ப நல்லதுன்னு எப்படி தெரிஞ்சது? ಹೇಗೆ ಒಳ್ಳೆದಂತ? இந்த நாக்காலே. ಈ ನಾಲಿಗೆಯಿಂದ. ஹalleluya. ಹಲ್ಲೆಲೂಯಾ. சோ பிசாசு தொடும்போது இந்த அதிகாரத்தை தான் தொடுவார். ಸೈತಾನನು ಮುಟ್ಟುವಾಗ ಈ ಅಧಿಕಾರವನ್ನೇ ಮುಟ್ಟುತ್ತಾನೆ. ನಾಕೆ ತೊಡುವಾರ್, ಈ ನಾಲಿಗೆಯನ್ನು ಮುಟ್ಟುತ್ತಾನೆ. ವೆರಿ ಕೇರ್ಫುಲ್. ಮಾತನಾಡುವಾಗ ಬಹಳ ಜಾಗೃತರಾಗಿ ಮಾತಾಡಿ. ಬೆಟರ್ பேசாதீங்க. ಮಾತಾಡದೆ ಕೋಪ ಬಂದಾಲು ಪಾಪ செய்யாதீங்க. ಕೋಪ ಮಾಡಿದ್ರು ಪಾಪ ಮಾಡಬೇಡ್ರಿ ಅಂತ ಹೇಳಿದ್ರು. ಇಂಗಿಂತ செய்யும். ಆ ಪಾಪ ಎಲ್ಲಿಂದ ಮಾಡ್ತೀವಿ? ನಮ್ಮ ಬಾಯೊಳಗೆ. ಹಾಗೆ ಸುಮ್ಮನೆ ಕೂತ್ಕೊಳ್ಳಿ. ஹalleluya. ஹalleluya. வெரி டேஞ்சர். தப்பிச்சு எப்பவுமே சேஃபா இருக்கிறோம். ತಪ್ಪಿಸಿಕೊಂಡು ನಾವು ஒண்ணுமே பண்ண முடியாது. அப்பொழுது இதே பிரச்சனை தான். ಆಗಿಂದ ಇದೇ ಎಲ್ಲ ಆಣ್களுக்கு ஒரு ವಾರ್ನಿಂಗ್. ಎಲ್ಲ ಗಂಡಸರಿಗೆ ಒಂದು ನಿಬಂಧನೆ. ஹalleluya. ஹெட்போன் யூஸ் பண்ணுங்க, நீ கேட்டாத பிரச்சனை. ನೀನು ಕೇಳಿದ್ರೆ, ஒருவேளை அந்த நேரத்துல ஹெட்போன்ஸ் எல்லாம் இருந்திருந்தா, ಹೆಡ್ಫೋನ್ಸ್ ಎಲ್ಲ ಆ ಕಾಲದಲ್ಲಿ ಇದ್ದಿದ್ರೆ ಆಡಮ್ ಕೇಟಿರ್ಕவே ಮಾட்டாನ. ಆದಾಮನ ಕೇಳುತ್ತಿರ್ತಾನೆ ಇರ್ಲಿಲ್ಲ. ಫುಲ್ ಬಿಸಿ, ನೀ ಸಾப்பிಡು, எனக்கு வேண்டாம், ನೀನು ಮಾತು ತಿನ್ನು, ನನಗೆ ಬೇಡ ಅಂತೇಳಿ. ஹalleluya. 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 நீங்களும் பேசும்போது, ನೀವು ಮಾತನಾಡುವಾಗ, ஏன்னா இது டிஃபால்ட் செட்டிங். ಇದು ಒಂದು மொபைல்கள் எல்லா சாஃப்ட்வேர்ல ஒரு டிஃபால்ட் செட்டிங் இருக்கும். அதே போல உங்களுக்கு ஒரு டிஃபால்ட் செட்டிங். அது தப்பு கிடையாதுங்க, ಅದು ತಪ್ಪಲ್ಲ. ಅದು ಯಾವುದೇ ರೀತಿಯಲ್ಲಿ ತಪ್ಪಾಗಿ ಅದು ಒಂದು ಸೆಟ್ಟಿಂಗ್ ಆಗಿದೆ. ಅದು நீங்க ಕಂಟ್ರೋಲ್ பண்ணணும். ನೀವು ಅದನ್ನ ಕಂಟ್ರೋಲ್ ಮಾಡಬೇಕು. பேசக்கூடாது, ಮಾತಾಡಬಾರದು, அமைதியா இருக்கணும், ತಾಳ್ಮೆಯಲ್ಲಿ ಇರಬೇಕು. எது நடந்தாலும் ಏನ್ ನಡೆದ್ರು அமைதியா இருக்கணும், ತಾಳ್ಮೆಯಿಂದ ಇರಬೇಕು. ஹalleluya. ஹalleluya. ஒரு நியாய தீர்ப்பை ನಾವು பேசக்கூடாது. ಒಂದು ನ್ಯಾಯ ತೀರ್ಪಿನ ಕುರಿತು ಮಾತಾಡಬಾರದು, ಜಡ್ಜ್ பண்ணக்கூடாது, ಒಂದನ್ನು ನ್ಯಾಯ ತೀರಿಸಬಾರದು. ஒண்ணும் ஆகாது. நீ அப்படிதான், ನೀನು ಹಾಗೆ சண்டை போடும்போது என்னெல்லாம் பேசுவாங்க. ஹalleluya. ಜಗಳ. ஹalleluya. ஹalleluya. புரியுதா உங்களுக்கு? சோ இந்த நாவே ரொம்ப ಕಂಟ್ರೋಲ್ வைக்கணும். ನಾಲಿಗೆಯನ್ನು ಬಹಳ ಜಾಗೃತಿ. அடுத்த வசனம் என்ன? ನಂತರ ವಾಕ್ಯ ಏನು? 3. ಆಮೆನ್. ಅದು 4. Even though I walk through the valley of death, I shall fear no evil, because you are with me, your rod and your staff will comfort me.
ஹalleluya. ನೀನು ಕಾರ್ಗತ್ತಲೆ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರದಿಂದ ಕೇಡಿಗೆ ಎದುರೇನು, ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ நிறைய ಕೊಡುತ್ತದೆ. பேர் பிரச்சனையில் இருக்கும்போது என்ன சொல்லுவாங்க ಅನೇಕರು தெரியுமா? ಸಮಸ್ಯೆಯಲ್ಲಿ ಇರುವಾಗ ஆண்டவர் என்னை கைவிட்டாரு, ದೇವರು ನನ್ನ ಕೈ ಬಿಟ್ರು, ஆண்டவர் என்னை கைவிட்டுட்டாரு, ದೇವರು ನನ್ನ ಕೈ ಬಿಟ್ಟು ಬಿಟ್ರು, ஆண்டவர் தான் இந்த பிரச்சனை கொண்டு வந்தாரு, ದೇವರು ನನಗೆ ஆண்டவரை நம்ம தூஷிக்க ஆரம்பிக்கிறோம். ನಾವು ದೂಷಣೆ ಮಾಡಲಿಕ್ಕೆ ಪ್ರಾರಂಭಿಸ್ತೇವೆ. ஹalleluya. பிரச்சனை வரும்போது ஆண்டவர் விட்டு அவரே ஃபர்ஸ்ட் தூர போக ஆரம்பிப்பார். ದೇವರು ಬರುವಾಗ ನಾವು பிரச்சனை வரும்போது ಸಮಸ್ಯೆ ಬರುವಾಗ ஒரு விசுவாசி நினைக்கிற ஃபர்ஸ்ட் காரியம் என்ன தெரியுமா? ಒಂದು ವಿಶ್ವಾಸ ஐயோ, ஆண்டவரே என்னை கைவிட்டுட்டீங்க. ದೇವರೇ ನನ್ನ ಕೈ ಬಿಟ್ಟೆಯಾ. ஹalleluya. ಹಲ್ಲೆಲೂಯಾ. இந்த இடத்துல சொல்லி இருக்கிறது, ಈ ಸ್ಥಳದಲ್ಲಿ ಹೇಳುತ್ತದೆ பிரச்சனை வரும்போது தான் ಸಮಸ್ಯೆ ಬರುವಾಗ அவர் கூட இருக்கிறார். ಆತನ ಜೊತೆಗಿರುತ್ತಾನೆ. அதுதான் தாவீது சொல்லுகிறார், மரண பள்ளத்தாக்கில் நான் நடந்தாலும் நீ என்னோடு இருக்கிறீன். ಕಾರ್ಗತ್ತಲೆ ಕಣಿವೆಯಲ್ಲಿ ನಡೆದಾಗಲೂ ನೀನು ಹತ್ತಿರ நீ என்னோடு இருக்கிறீன். பிரச்சனை தான் அவர் அதிகமாய் உன்னோடு இருக்கிறார். ಆತನ ಸಮಸ್ಯೆ ಮಧ್ಯದಲ್ಲಿ ಆತ ನಿನ್ನೊಂದಿಗೆ ಇರುತ್ತಾನೆ. பாருங்க, அவர் கூட இருக்கும்போது ಆತನ ಜೊತೆಗಿರುವಾಗ எப்படி எல்லாம் பேசுறீங்க. ಹೇಗೆಲ್ಲ ಮಾತನಾಡುತ್ತೀವಿ. ஆண்டவரே, ದೇವರೇ, நீ என்ன தப்பு செஞ்ச? ನೀನು ಏನ್ ತಪ್ಪು ಮಾಡಿದೆ? ஆண்டவர் பக்கத்துல, ஐயோ நான் உன் கூட தான் இருக்கிறேன், ನಾನು ನಿನ್ನ ಜೊತೆಗೆ ಇದ್ದೀನಿ, டென்ஷன் எடுக்காத, ಚಿಂತೆ ಮಾಡಬೇಡ. ஹalleluya. ಹಲ್ಲೆಲೂಯಾ. நாள் ஊட்டிக்கு போனோம், ಒಂದು ದಿನ ಊಟಿಗೆ ಹೋದೆ, ஃபேமிலியாಗಿ ஊட்டிக்கு போனோம், ಫ್ಯಾಮಿಲಿಯಾಗಿ ಊಟಿಗೆ ಹೋದೆ. புக்கிங் ಆಪ್ பார்த்து ಬುಕಿಂಗ್ ಆಪ್ ನೋಡಿ நல்ல 5 ಸ್ಟಾರ್ ಹೋಟೆಲ್ புக் பண்ணோம். 5 ಸ್ಟಾರ್ ಹೋಟೆಲ್ ಅನ್ನು ಬುಕ್ அந்த ಮಾಡಿದೆ. ரோடு போறது பாத்தீங்கன்னா, ಆ ರೋಡ್ ಹೋಗೋದು ನೋಡಿದ್ರೆ ஐயோ ಒಂದು இப்படி இருக்கிறது ಫುಲ್ ಸ್ಲೈಡ್ ಆಗಿ ಹಿಂಗಿದೆ. ಒಂದು ಎನ್ வண்டில சுத்தமா பிரேக் ಇಲ್ಲ. என் தம்பி கூட இருந்தாரு. ನನ್ನ ಗಾಡಿಯಲ್ಲಿ ಬ್ರೇಕ್ ಇರ್ಲಿಲ್ಲ, ಕಾರಲ್ಲಿ ಬ್ರೇಕ್ ಇಲ್ಲ, ಕೊಂಚ ಕೂಡ ಬ್ರೇಕ್ ಇಲ್ಲ, ಸ್ವಲ್ಪನೂ ಬ್ರೇಕ್ ಇಲ್ಲ. ஹalleluya. அந்த மாதிரி ಕಂಡೀಷನ್ ಆ ರೀತಿ ಕಂಡೀಷನ್ ಗಾಡಿ போயிருக்கிறேன். ಹೋಗಿತ್ತಾ ಇದ್ದೆ. இப்போ பாத்தீங்கன்னா ನೋಡಿದ್ರೆ இவ்வளவு நல்ல ಹೋಟೆಲ್ அங்க இருக்கவே வாய்ப்பிಲ್ಲ. ಇಷ್ಟು ಚೆನ್ನಾಗಿರೋ ಹೋಟೆಲ್ ಇಷ್ಟೇ ದಾರಿ ಇದೆ, ಅದು ರೋಡ್ ಸರಿ ಇಲ್ಲ, ಬಹಳ ಅದು ದಾರಿನೇ ಚೆನ್ನಾಗಿಲ್ಲ. ಫ್ರಂಟ್ ಇಂದ ஏதாவது ஒரு பைக் வந்தாலும் கூட ಸೈಡ್ ಕೊರ್ಕಡಕ್ಕೆ ಇಡ ಇಲ್ಲ. ಫ್ರಂಟ್ ಎದರಿಂದ ಒಂದು ಬೈಕ್ ಬಂದ್ರು ಕೊಡ್ಲಿಕ್ಕೆ ಜಾಗ ಇಲ್ಲ. ஹalleluya. ஹalleluya. எப்படி போகிறது? ಹೇಗೆ ಹೋಗುದು? ಕಷ್ಟமா இருக்கிறது. ಕಷ್ಟವಾಗಿದೆ. ಆಲ್ವೇಸ್ ಬ್ಲೆಸ್ಡ್ ರೋಡ್ ಇಸ್ ನ್ಯಾರೋ ರೋಡ್. ಆಶೀರ್ವದಿಸಲ್ಪಟ್ಟ ದಾರಿಯು ಅದು ಒಂದು ಇಕ್ಕಟ್ಟಾದ ದಾರಿಯಾಗಿರುತ್ತದೆ. அந்த இடத்தில் போனப்போ அது தெரிஞ்சது, ಅದು ಆ ಸ್ಥಳದಲ್ಲಿ ಹೋಗುವಲಿಕ್ಕೆ ಗೊತ್ತಾಗುವಾಗ அழகான ஒரு ಹೋಟೆಲ್, ತುಂಬಾ ಚೆನ್ನಾಗಿದ್ದ ದಾರಿ, போற வழிதார் சரியில்ல, ಅದು ಹೋಗುವ ದಾರಿ ಚೆನ್ನಾಗಿ, பல பிரச்சனை இருந்தது, ಅನೇಕ ಸಮಸ್ಯೆ ಇತ್ತು. போய் சேர்ந்து சேரும்போது ಹೋಗಿ ಸೇರುವಾಗ ஆசீர்வாதமாயிரு. ಅದು ಆಶೀರ್ವಾದವಾಗಿತ್ತು. ஹalleluya. அதே போல தான் நம்ம நடக்குகிற அந்த வழிகள் பல பிரச்சனையோடு நிறைஞ்சிருக்கலாம். ಹೋಗುವಂತ ಮಾರ್ಗವು ಅದು ಬಹಳ ಒಂದು ಸಮಸ್ಯೆಯಲ್ಲಿ ಇರಬಹುದು. பல பிரச்சனை நமக்கு நம்மள சோதிக்கலாம், ಅನೇಕ ಸಮಸ್ಯೆಗಳನ್ನು ಶೋಧನೆ ಮಾಡಬಹುದು. ஆனாலும் நம்மளுடைய ಥಾಟ್ಸ್, ನಮ್ಮ ಯೋಚನೆಯು, ನಮ್ಮ ನಾಲಿಗೆಯನ್ನು ಅದು எப்பவுமே பாசிட்டிவ் ஆಗಿ வைக்கணும், ಯಾವಾಗಲೂ ಸಕಾರಾತ್ಮಕವಾಗಿ ಇಟ್ಟುಕೊಳ್ಳಬೇಕು. அதை தான் சொல்லுகிறது hope என்று பேர். ಅದೇ ಹೇಳ್ತದೆ ನಿರೀಕ್ಷೆ ಎಂಬುದಾಗಿ. ஹalleluya. எப்பவுமே நல்லது நடக்கும், ಯಾವಾಗಲೂ ಒಳ್ಳೆಯದು ನಡೆಯುತ್ತದೆ. அப்படி நீ நினைச்சு நீ போக வேண்டும். ಹಾಗೆ ನೆನೆಸಿ ಹೋಗುವಾಗ ஹalleluya, என் தேவன் என் கூட இருக்கிறார். ನನ್ನ ದೇವರು ನನ್ನ ಜೊತೆಗಿದ್ದಾನೆ. பிரச்சனையில் இருந்து போது கூட, ಅನೇಕ ಸಮಸ್ಯೆಯಲ್ಲಿ ಇರುವಾಗ பயப்பಡல. ಏನ್ ಹೇಳ್ತಾರೆ? ஒரு இடத்துல தாவீது சொல்லுகிறார், ಒಂದು ಕಡೆ ದಾವೀದನು ಹೇಳ್ತಾನೆ, ஆட்டுக்குட்டியே ಇದು ಸಿಂಹಗಳು ಮತ್ತೆ ಬೇರ್ ಎಡ್ತಿಟ್ಟು போனாரு, ನನ್ನ ಸಿಂಹಗಳನ್ನು ತನ್ನ ಕುರಿಮರಿಯನ್ನು ಸಿಂಹವು ಎತ್ತುಕೊಂಡು ಹೋಯ್ತು, ನಾನೇ போய் சண்டை போட்டு ನಾನು ಹೋಗಿ ಜಗಳವಾಡಿ ಅದನ್ನು ಬೇರ್ಪಡಿಸಿಕೊಂಡು ಬಂದಿದ್ದೀನಿ. ஹalleluya. அப்ப பாருங்க, ನೋಡ್ರಿ, இது பாருங்க, அந்த பிரச்சனையில் இருக்கும்போது கூட, ಸಮಸ್ಯೆಯಲ್ಲಿ ಇರುವಾಗ ಕೂಡ, எந்த நேரத்தில் அவன் ಸಿಂಹத்தையும் ಬೇರೆ ಫೇಸ್ பண்ணுகிற அந்த நேரத்தில் கூட, ಯಾವಾಗ ಸಿಂಹವನ್ನು ಕರಡಿಯನ್ನು ಎದುರುಗೊಳ್ಳುವಾಗ அந்த நேரத்தில் கூட அவன் பாசிட்டிவா இருந்தாரு. ಆ ಸಮಯದಲ್ಲಿ ಕೂಡ ಸಕಾರಾತ್ಮಕವಾಗಿಯೇ ಇದ್ರು. மரண பள்ளத்தாக்கில் நடந்தாலும் ಮರಣ ಕಾರ್ಗತ್ತಲೆ ಕಣಿವೆಯಲ್ಲಿ ನಡೆಯುವಾಗಲೂ, ಯಾವ ಸಮಸ್ಯೆಯಲ್ಲಿದ್ದರು, ಯಾವ ಒಂದು ಸಮಸ್ಯೆಯಲ್ಲಿದ್ದರು, ஒரு நாள் சொல்லாதுங்க, ஏன் அப்பா என்னோட இப்படி, ಯಾಕೆ ತಂದೆ ಈ ಕಾರ್ಯ, ஆண்டவரே இந்த பிரச்சனைகள், ಯಾಕೆ ಈ ಸಮಸ್ಯೆ, ஆண்டவரே இந்த கஷ்டங்கள் எனக்கு, ಯಾಕೆ ಈ ಕಷ್ಟಗಳು ನನಗೆ, கஷ்டத்தின் நடுவிலும் இயேசு உன்னோடு இருக்கிறார். ಆ ಕಷ್ಟಗಳ ಮಧ್ಯದಲ್ಲೂ ಯೇಸು ನಮ್ಮೊಂದಿಗಿರುತ್ತಾನೆ. ஹalleluya. ಆಮೆನ್. பாசிಟಿவ் ಆಗಿ பேச ஆரம்பிங்க, ಸಕಾರಾತ್ಮಕವಾಗಿ
ವಿರುದ್ಧವಾಗಿ ಮಾತನಾಡಲಿಕ್ಕೆ ಪ್ರಾರಂಭಿಸಿರಿ. I lack nothing. ನನಗೇನು ಅಲ್ಲ. இந்த கஷ்டம் மாறிடும். ನನಗೆ இந்த ಈ ಪರಿಸ್ಥಿತಿ ಬದಲಾವಣೆ ಆಗ್ತದೆ. ಯೇಸು ನೋಡಿ இருக்கிறார். ಯೇಸು ನನ್ನೊಂದಿಗಿದ್ದಾರೆ. என்னை நடத்தி செல்லுவார். ನನ್ನ ನಡೆಸುತ್ತಾರೆ. கஷ்டம் எவ்வளவு இருந்தாலும் ಸಮಸ್ಯೆ ಎಷ್ಟೇ ಇದ್ರೂ போகுದಿಲ್ಲ. ನಾನು ಮುಳುಗಿ ಹೋಗುವುದಿಲ್ಲ. ಎರಿದು போகுದಿಲ್ಲ. ನಾನು ಸುಟ್ಟು ಹೋಗುವುದಿಲ್ಲ. ಕೈಬಿಡ ಮಾಟ. ದೇವರನ್ನ ಕೈ ಬಿಡುವುದಿಲ್ಲ. ಮರಣದ ಹಾಸಿಗೆಯಲ್ಲಿ ಇದ್ರೂ ನಾನು ದೇವರನ್ನ ಕೈ ಬಿಡುವುದಿಲ್ಲ. His rod and his angels are also with me. ಆತನು ನನ್ನೊಂದಿಗೆ ಆತನ ದೂತರೊಂದಿಗೆ ಕಾವಲಾಗಿದ್ದು ನನ್ನನ್ನು ಕಾಪಾಡುತ್ತಾನೆಂಬುದಾಗಿ ಹೇಳ್ರಿ. ಆಮೆನ್. ಹಲ್ಲೆಲೂಯಾ. ஹalleluya. பிரச்சனை பார்த்து பயப்படாதீங்க. ಸಮಸ್ಯೆ ನೋಡಿ ಭಯಪಡಬೇಡಿ. எந்த மாதிரி இருந்தாலும் ಆ ಸಮಸ್ಯೆ ಯಾವ ರೀತಿ ಇದ್ರೂ ಯೇಸುவும் கூட ಇರುತ್ತಾನೆ. ಯೇಸು ನಿನ್ನೊಂದಿಗೆ ಇರುತ್ತಾನೆ. உனக்கு ஒண்ணுமே ஆகாது. ನಿನಗೆ ಏನು ಇರುವುದಿಲ್ಲ. கையை பிடிச்சு வெளியில கொண்டு வருவார். ಕೈ ಹಿಡಿದು ಆತನು ಹೊರ ತರುತ್ತಾನೆ. விழுந்து போது ಪೇತ್ರನು ಬಿದ್ದು ಹೋಗುವಾಗ ಯಾರು எடுத்தாரு? ಯಾರು ಎತ್ತಿದ್ರು? ಯೇಸು ತೂಕಿ எடுத்தாரு. ಯೇಸು ಎಬ್ಬಿಸಿರು. ನಂಬಿಕೆ ಕೊರஞ்சು ವಿழுந்தாரு. ನಂಬಿಕೆ ಕೊರತೆಯಿಂದ ಬಿದ್ರು. ಸಾಯು ಅಂತೇಳಿ ಬಿಟ್ಟು ಬಿಟ್ರಾ? ಇಲ್ಲ. ಕೈ பிடிச்சு ತೂಕಿನ ಕೈ ಹಿಡಿದು ಎತ್ತಿದರು. ಏನ್ ಹೇಳಿದ್ರು? You have little faith. ನಿನಗಿರುವ ಸ್ವಲ್ಪ ನಂಬಿಕೆಯಲ್ಲಿ ಅದು போதும். ಅದು ಸಾಕು. ಸಾಸಿವೆ ಕಾಳಷ್ಟು ನಂಬಿಕೆ. அந்த நம்பிக்கையில ಆ ನಂಬಿಕೆಯಲ್ಲಿ ಸಂತೋಷமாய் ಸಮಾಧಾನமாய் வாழ்நாளெல்லாம் வாழ. ಆ ಸಂತೋಷದಿಂದ ಸಮಾಧಾನದಿಂದ ಜೀವನವೆಲ್ಲ ಜೀವಿಸು. ಹಲ್ಲೆಲೂಯಾ. ಹಲ್ಲೆಲೂಯಾ. அடுத்த ವಚನத்தை ವಾಸಿங்க ಯಾರು? ನಂತರ ವಾಕ್ಯವನ್ನು ನೋಡೋಣ. 5ನೇ ವಾಕ್ಯ. He prepared a table before me in the presence of my enemies. ವೈರಿಗಳ ಮುಂದೆ ನನಗೆ with oil and my cup overflows. ವೈರಿಗಳ ಮುಂದೆಯೇ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸಿದಿ, ನನ್ನ ತಲೆಗೆ ತೈಲವನ್ನು ಹಚ್ಚಿಸಿದಿ, ನನ್ನ ಪಾತ್ರೆಯು ತುಂಬಿ ಹೊರಸುತ್ತದೆ. நான் எப்பவுமே சொல்லுவேன், ஆண்டவர் ஆசீர்வதிக்கிறது எப்படி தெரியுமா? ದೇವರ ಆಶೀರ್ವಾದ ಹೇಗಂದರೆ ಅವರು ಇನ್ನು ಪಕ್ಕದಲ್ಲಿ இருக்கிற வீட்டವರು, ಪಕ್ಕದ ಮನೆಗೆ ಹೋಗಿ ಕುಟುಂಬದವರು பார்த்து அவருக்கு ವೈಟ್ ಎರಿಯರ போல ಉಂಟು. ಪಕ್ಕದ ಮನೆಯವರು ನೋಡಿ ನಿಮ್ಮನ್ನು ಹೊಟ್ಟೆ ಉರಿಯುವ ರೀತಿಯಲ್ಲಿ ನಿಮ್ಮನ್ನು ಆಶೀರ್ವದಿಸ್ತಾರೆ. ಹಲ್ಲೆಲೂಯಾ. ಅವರಿಗೆ ಸಾಧಾರಣವಾಗಿ ಆಶೀರ್ವಾದಕ್ಕೆ ತಿಳಿಯಲ್ಲ. ದೇವರಿಗೆ ಸಾಧಾರಣವಾಗಿ ಆಶೀರ್ವದಿಸಲಿಕ್ಕೆ ಗೊತ್ತಿಲ್ಲ. ಎತ್ತುമ്പോൾ ಹಂಗೆ ಫುಲ್ ಎತ್ತಿಡುವ. ಆತನು ಎತ್ತುವಾಗ ಪೂರ್ತಿಯಾಗಿ ಎತ್ತುತ್ತಾನೆ. ஹalleluya. நான் சைட் வாங்கின்னு சொல்லும்போது ನಾನು ಸೈಟ್ ತಕೊಂಡೆ ಅಂತ ಹೇಳುವ சபையர் சொன்னா என்ன ಹಾಫ್ ಸೈಟ್ ವಾಂಗಿರ್ಕீங்களா? ನಾನು ಹಾಫ್ ಸೈಟ್ ತಕೊಂಡೆ. ಕಾಲ್ ಸೈಟ್ ವಾಂಗಿರ್ಕீங்களா? ಕಾಲ್ ಸೈಟ್ ತಕೊಂಡ್ರ? ಇಲ್ಲ ರೀ, 1.5 ಸೈಟ್ ವಾಂಗಿರ್ಕீங்க. 1.5 ಕಾಲ್ ತಕೊಂಡಿದ್ದೀನಿ. 1.5. ஹalleluya. ஹalleluya. ವೈಟ್ ಎರಿಯರ போல தேவன் உன்னை ஆசீர்வதிப்பார். ಹೊಟ್ಟೆ ಉರಿಯುವ ರೀತಿಯಲ್ಲಿ ದೇವರು ನಿನ್ನನ್ನು ಆಶೀರ್ವದಿಸ್ತಾನೆ. ಆತ சொல்லிருக்குது, ನೋಡ್ರಿ, நம்மளுடைய ಶತ್ರುಗಳ ಮುಂದೆ, ನಮ್ಮ ಶತ್ರುಗಳ ಮುಂದೆ, நம்மள எதிரிகளே ಮುಂದೆ, ನಮ್ಮ ವೈರಿಗಳ ಮುಂದೆ ಇವನು ಮೇಲೆ ವರ முடியாது. ಇವನು ಮೇಲೆ ಬೆಳ್ಳಲಿಕ್ಕೆ ಆಗಲ್ಲ. ನೀನೇನ್ ಮಾಡ್ಲಿಕ್ಕೆ ಆಗಲ್ಲ. ஆண்டவர் சொல்லுவார், உன்னை தான் நான் உயர்த்துவேன், ನಿನ್ನನ್ನೇ ಎತ್ತುತ್ತೇನೆ. ஹalleluya. ಆಮೆನ್. மூலைக்கல்லை ತಳ್ಳಪಟ್ಟ ಕಲ್ಲುಗಳನ್ನೇ ಮುಖ್ಯವಾದ ಮೂಲೆಕಲ್ಲ இருக்கிறது. இந்த உலகம் தள்ளி இருக்கிறார் உங்களை. ಲೋಕವು ತಳ್ಳಲ್ಪಟ್ರೆ ನೀತಾ ವೇಣು ಅಯ್ಯ, ನೀನೇ ಬೇಕು. ನನಗೆ ನೀತಾ ವೇಣು. ನೀನೇ ಬೇಕು. You are very important to me. ನೀನೇ ನನಗೆ ಬಹಳ ಪ್ರಾಮುಖ್ಯವಾದ ವ್ಯಕ್ತಿ. ಉನ್ನೆ ವೆಚ್ಚು ನಿನ್ನನ್ನಿಟ್ಟು I'll make them shape. ನಾನು ನಿನ್ನ ಒಂದು ಸುಂದರವಾದ ಪಾತ್ರೆಯನ್ನಾಗಿ ಮಾಡುತ್ತೇನೆ. I'll make others shape. என்ன எனக்கு நானே மறந்துட்டேன். ನಿನ್ನ ನನ್ನ ஹalleluya ಪಾತ್ರೆಯನ್ನು ತುಂಬಿಸು. ಆಂಡರ್ ಉಯರ್ത്തുம்போது ದೇವರ ಉನ್ನತಪಡಿಸುವಾಗ ಇನ್ನೊಬ್ಬರನ್ನು நம்மளே பார்த்து ನಮ್ಮನ್ನು ನೋಡಿ என்னவு ಹೊಟ್ಟೆಕಿಚ್ಚು பேசுங்க. ஒட்டக்கிச்சு ஒரு இவன் எப்படிப்பா, இவன் ಹೇಗೆಪ್ಪ, பச்சை மிளகு அரைச்சு சாப்பிடுறது போல இருக்கு. ಹಸಿಮೆಣಸು ಅರೆದು ತಿಂದಾಗೆ ಇರ್ತದೆ. இவனை உயர்த்தி இருக்கிறார். ಇವನನ್ನು ಎಬ್ಬಿಸಿದ್ದಾನೆ. உங்களை எப்படி உயர்த்துவ தெரியுமா? ನಿಮ್ಮನ್ನು ಹೇಗೆ ಎಬ್ಬಿಸ್ತಾನೆ? இன்று முதல் பேச ஆரம்பிக்க வேண்டும். ಇನ್ನೊಬ್ಬರು ಮಾತನಾಡಲಿಕ್ಕೆ கொடுப்பவர் உண்டு, கேட்கிறவர் இருக்கீங்களா? ಕೊಡುವವರು ಇದ್ದಾರೆ, ಕೇಳುವವರು ಇದ್ದೀರಾ? இருக்கிறீங்களா? ಇದ್ದೀರಾ? ஹalleluya. கேட்க ஆரம்பிக்கணும். ಕೇಳಲಿಕ್ಕೆ ಪ್ರಾರಂಭಿಸಬೇಕು. ಇದು வேணும், ನನಗಿದು ಬೇಕು. I lack nothing. ನನಗೇನು ಇಲ್ಲ. ನೀನು ಯೆಹೋವನ ಕುರುಬನು, ನನಗೆ ಕೊರತೆ ಇಲ್ಲ. கொடுப்பீர் என்று நம்புகிறேன். ಕೊಡುತ್ತಿ ಎಂಬುದಾಗಿ ನಂಬುತ್ತೀನಿ. அறிக்கை செய்யுங்க. அறிக்கை ಮಾಡಿ. Declare. ಅದನ್ನು அறிக்கை ಮಾಡಿ. ನಾನು ಡಿಕ್ಲೇರ್ செஞ்சிட்டே இருக்கிறேன். ನಾನು அறிக்கை ಮಾಡುತ್ತಾ ಡೈಲಿ ಇದ್ದೇನೆ. ಒಂದು ಜಪಂ செய்கிறேன். ಪ್ರತಿದಿನ ಪ್ರಾರ್ಥನೆ ಮಾಡಿ. ಉತ್ಕಾರ ಎಡ ಇಲ್ಲ. ದೇವರ ಇಲ್ಲಿ ಕೂತ್ಕೊಳ್ಳಿಕ್ಕೆ ಸ್ಥಳವಿಲ್ಲದ ರೀತಿಯಲ್ಲಿ ಒಂದು ದಿನ ಕನಸು ನೋಡಿದೆ. ಒಂದು ದೊಡ್ಡ ಗ್ರೌಂಡ್ ಅಲ್ಲಿ, ಸ್ಟೇಡಿಯಂ ಅಲ್ಲಿ ನಡುவில் ನಿಂತು பேசிட்டு இருக்கேன். ಮಧ್ಯದಲ್ಲಿ ನಿಂತುಕೊಂಡು ஆயிரக்கணக்கான ஜனங்கள், ಸಾವಿರಗಟ್ಟಲೆ ಜನರು. ஹalleluya. ஹalleluya. ஆண்டவர் சொன்ன அன்னைக்கு ஏச்சு ನಂತರ ಎದ್ದು give me Bangalore ಇದು Bangalore shall I die. ಇಲ್ಲ எனக்கு பெங்களூர் கொடுங்க, அல்லனா வாழ்க்கை வேண்டுங்க ஐயா. ಬ್ಯಾಂಗ್ಳೂರ್ ಕೊಡು, ಇಲ್ಲದ್ರೆ ಆತ್ಮಗಳು ಕೊಡುங்க ಆಂಡವರೇ. ಆತ್ಮಗಳನ್ನು ಕೊಡು. வாழ்றது வேஸ்ட். நான் வாழ்றது ಜೀವಿಸುವುದೇ ವ್ಯರ್ಥ ಎಂಬುದಾಗಿ. ஹalleluya. நான் குடும்பத்துக்காக வாழ்றது கிடையாது. நான் குடும்பಕ್ಕಾಗಿ பிள்ளைகளுக்காக வாழ்றது கிடையாது. மக்களுக்காಗಿ ಜೀವಿಸ್ತಾ அவருக்காக வாழ்ந்து கொண்டிருக்கிறேன். ಅವರಿಗಾಗಿ
ತೋರಿಸ್ತಾ ಇರುವುದು. இந்த காணிக்கை பணம் கூட தொடல, வேண்டாம் எனக்கு தேவை கிடையாது, ಕಾಣಿಕೆ ಹಣ ಕೂಡ ನಾನು ಮುಟ್ಟಲ್ಲ, தேவையில்லை, ஒரு நேரம் தான் சாப்பிடுறேன், காலையில் ஓட்ஸ் மத்தியானம் தான் சாப்பிடுறேன், ராத்திரி சாப்பிடுறதே கிடையாது. ஏன் ஆண்டவர் எனக்கு சாப்பாடு வேண்டாம், எனக்கு ஆத்மாக்களை தரது வரைக்கும், இந்த பெங்களூர் ரட்சிக்கிறது வரைக்கும் நான் நைட் சாப்பிடவே மாட்டேன், எவ்ரிடே ஃபாஸ்டிங் நைட். ರಾತ್ರಿ ಎಲ್ಲಾ ರಾತ್ರಿಯು ಬೆಳಿಗ್ಗೆ ಓಟ್ಸ್ ಕುಡಿತೀನಿ, ಮಧ್ಯಾಹ್ನ ಲಂಚ್ ಮಾಡ್ತೀನಿ, ರಾತ್ರಿ ಏನು ತಿನ್ನಲ್ಲ. ಹಾಗೆ ಆತ್ಮಗಳನ್ನು ಬೆಂಗಳೂರಲ್ಲಿ ಕೊಡುವ ತನಕ ಈ ರೀತಿ ವೈರಾಗ್ಯದಿಂದ ನಾನು ದೇವರ ಮುಂದೆ ವೈರಾಗ್ಯವಾಗಿ இருக்க வேண்டும். ஆண்டவருக்கு கேக்குறதுல ஒரு வைராகியம் இருக்க வேண்டும். ದೇವರ ಕೇಳುವುದರಲ್ಲಿ ಒಂದು ವೈರಾಗ್ಯ ಇರಬೇಕು. ಆಮೆನ್. ஒரு ஆள் எடுத்து போறீங்க, ಒಂದು ಕಾರ್ಯ ಹೋಗ್ತೀನಿ, 10,000 ರೂಪಾಯಿ ಕೊಡು, 10,000 ರೂಪಾಯಿ ಕೊಡು. ஹalleluya. ஹalleluya. இல்ல உனக்கு இல்ல பணம், ಇಲ್ಲ ನಿನಗೆ ಹಣ, அவர் அம்ச்சிடுவார், ಕಳಿಸ್ಬಿಡ್ತೀವಿ, ಹೋಗ್ಬಿಡ್ತೀವಿ. ಇನ್ನೊருத்தர் போறாரு, ಇನ್ನೊಬ್ರು ಹೋಗ್ತಾರೆ, 10,000 ಕೊಡಿ, 10 ರೂಪಾಯಿ, 10,000 ಕೊಡು, 10,000 கொடுக்கறேய்யா, ಕೊಡು, ಕೊಡಯ್யா, ಕೊಡು, ப்ளீஸ் ಕೊಡಯ್யா, ப்ளீஸ் ಕೊಡು. விடாமல் அவரை பிடிச்சிட்டே இருந்தா, ಬಿಡದೆ ಅವரை ಹಿಡ್ಕೊಂಡ್ರೆ வேற யாராவது வாங்கி தரேன்டா, ಬೇರೆ ಯಾರತ್ರಾದ್ರೂ ಇಸ್ಕೊಡ್ತೀನಿ ಅಂತ ಹೇಳ್ತೀವಿ, அப்படி சொல்லுவார் தெரியுமா? ಹಾಗೆ ಹೇಳ್ತೀವಿ. அதே போல ஆண்டவருக்கு சொல்லும்போது ஒரே வாட்டி கேட்டு விடக்கூடாதுங்க, ದೇವರ ಮುಂದೆ ಒಂದ್ಸಾರಿ ಕೇಳಿ ಬಿಡಿಸಿ கொடுக்கிறது வரைக்கும் விடாதீங்க, ದೇವರು ಕೊಡುವ ತನಕ ದೇವರನ್ನು ಬಿಡಬೇಡ್ರಿ. புரியுதா உங்களுக்கு? ಆಮೆನ್. தமிழ் புரியுதா? ಅರ್ಥ ಆಯ್ತಾ? ஹalleluya. அப்படிதான் நம்ம கேட்க வேண்டும். ಆ ರೀತಿ ದೇವರಲ್ಲಿ ಕೇಳಬೇಕು. சில பேர் ஜெபிக்கிற ஜெபத்துல ஜெபம் கேட்டாலே எனக்கு இப்படிதான் ஜெபிக்கிறது. ಈ ಪ್ರಾರ್ಥನೆ, ಕೆಲವರು ಪ್ರಾರ್ಥನೆ ಕೇಳಿದ್ರೆ ಈ ತರನೇ ಪ್ರಾರ್ಥನೆ ಮಾಡ್ತಾರಾ ಅಂತೇಳಿ, ದೇವರೇ ಅದು ಕೊಡುங்க ಆಂಡವರೇ, ಕೊಡು ಸ್ವಾಮಿ. ஆண்டவர் கூட நினைச்சா சும்மா கேட்டுட்டு போயிடுவாரு. ದೇವರು ಸುಮ್ಮನೆ ಕೇಳಿ ಕೊಡು ಹೋಗ್ಬಿಡ್ತಾರೆ. தேவையில்லாத மனுஷன் எப்படி கேட்பாரு? ಅಗತ್ಯ ಇಲ್ಲದ ಮನುಷ್ಯ ಹೇಗೆ ಕೇಳ್ತಾನೆ? தட்டுங்கள் திறக்கப்படும், ತಟ್ಟು வந்து ஜெபிக்கிறாரு, ಹೇಗೆ ಡೈಲಿ ಪ್ರಾರ್ಥನೆ. ஆண்டவரே கொடுங்க, ದೇವರೇ ಕೊಡು, சொன்னீங்க தட்டுங்கள் திறக்கப்படும், ತಟ್ಟಿದ್ರೆ ತೆರೆಯಲ್ಪಡುತ್ತದೆ. தட்டுறதும் தெரியாது, கேக்குறதும் தெரியாது, ತಟ್ಟುದು ಗೊತ್ತಿಲ್ಲ, ಕೇಳುದು ಗೊತ್ತಿಲ್ಲ. ஒருவேளை உங்க வீட்டுல ஒரு சின்ன பையன் இருக்கிறாரு, ನಿಮ್ಮ ಮನೆಯೊಳಗೆ ಒಂದು ಚಿಕ್ಕ ಹುಡುಗ ಇದ್ದಾನೆ, அவன் உள்ள போயிட்டு ಲಾಕ್ பண்ணிட்டாரு, ಒಂದು ರೂಮಿಗೆ ಹೋಗಿ ಅದನ್ನ ಕೋಣೆ ಒಳಗೆ ಹೋಗಿ ಬಾಗಿಲು ಹಾಕಿಬಿಡ್ತಾನೆ. ನೀವೇನ್ ಮಾಡ್ತೀರಿ? ತಟ್ಟರಿಗೆ ತೊರಕ ಮಗನೇ, ತಟ್ಟಿ ತೆಗಿ ಮಗನೇ ಅಂತ ಹೇಳ್ತೀವಿ, ತೊರ ಮಗನೇ, ತೆಗಿ ಮಗನೇ ಅಂತ. ತೊರಕவே இல்ல, என்ன செய்வீங்க? ತೆರೆಯಲಿಲ್ಲ, ನೀವು ಒಡೆச்சு போயிடுவீங்க ಡೋರ್, ನೀವು ಒಡೆದು ಒಳಗೆ ಹೋಗ್ತೀರಿ. அந்த மாதிரி உடைக்கிறது தான் ஜெபம், ಅದೇ ಒಡೆಯುವುದೇ ಪ್ರಾರ್ಥನೆ. அப்படி ஜெபித்து போனா தான் உங்களுக்கு கிடைக்கும். ಆ ರೀತಿ ಪ್ರಾರ್ಥನೆ ಮಾಡಿದ್ರೇನೆ ನಿಮಗೆ ಸಿಕ್ಕುತ್ತದೆ. ஹalleluya, 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 ஹalleluya. தட்டுங்கள் திறக்கப்படும், சும்மா தட்டக்கூடாதுங்க, ತಟ್ಟಿ ತೆರೆಯುತ್ತದೆ ಅಂತೇಳಿ ಸುಮ್ಮನೆ ತರಿಬಾರದು, ಒಡೆச்சு போற அளவுக்கு நீ தட்ட வேண்டும், ಒಡೆದು ಹೋಗುವ ರೀತಿಯಲ್ಲಿ ನಿಮಗೆ ತರಿಬೇಕು, அப்பதான் உங்களுக்கு கிடைக்கும், ಆಗ ನಿಮಗೆ ಸಿಕ್ಕುತ್ತದೆ. ஹalleluya, ஹalleluya. இந்த காரியங்களை நீங்க புரிஞ்சுக்கொள்ள வேண்டும், ಅರ್ಥ ಮಾಡಿಕೊಳ್ಳ್ರಿ. ஏன்னா சபையில ஆசீர்வாதமா இருக்க வேண்டும். நீங்க ಸಭೆಯಲ್ಲಿ ಆಶೀರ್ವಾದವಾಗಿ ಇರಬೇಕು. என்ன குறைತೆ சொல்ல முடியாது, ನನ್ನನ್ನು ಕೊರತೆ ಹೇಳಲಿಕ್ಕೆ ಆಗಲ್ಲ. ಈ ಸಭೆಗೆ ಬಂದ್ಮೇಲೆ எனக்கு ஒரு ஆசீர்வாதம் வரல, ನನಗೆ ಏನು ಆಶೀರ್ವಾದ ಬಂದಿಲ್ಲ, இந்த சபையில வரலன்னு எந்த சபையில போனாலும் வராது, ಚಾಲೆಂಜ್ எழுதிட்டாரு. ಈ ಸಭೆಗೆ ಬಂದ್ರೆ ಸಿಕ್ಕದಿದ್ರೆ ಎಲ್ಲಿ ಹೋದ್ರೂ ನಿಮಗೆ ಸಿಕ್ಕಲ್ಲ. ஹalleluya, ஹalleluya, ஹalleluya. கிளியர் ஆയി சொல்லுகிற ஒரு காரியத்தை நீங்க ஜெபிக்கணும், எல்லாரையும் உற்சாகப்படுத்துகிற, எல்லாரும் உற்சாகப்படுத்து, எல்லாரும் ஊழியங்கள் செய்யணும், எல்லாரும் ಸೇವೆ ಮಾಡಬೇಕು. ஏன்னா எல்லாருக்கும் அந்த செய்யற தேவனே சொல்லி இருக்கிறாரு, ಎಲ್ಲರೂ ಸೇವೆ ಮಾಡಬೇಕು ಅಂತ ಹೇಳಿ ದೇವರು என் நாமத்தில் சீஷர்களை உருவாக்கு என்று சொல்லி ಹೊರಟು ಹೋಗಿ ಎಲ್ಲಾ ಜನರಿಗೆ ಶಿಷ್ಯರನ್ನಾಗಿ ಮಾಡ್ರಿ ಎಂಬುದಾಗಿದೆ. ವಿಶ್ವಾಸಿಯಾಗಿ ಉರುವಾಕ சொல்லல, ವಿಶ್ವಾಸಿಯಾಗಿ ಹೇಳಿಕೆ பல வருஷம் இருந்துட்டு போக சொல்லல, ಈ ವಿಶ್ವಾಸಿಯಾಗಿ ಹೀಗೆ ಕೂತ್ಕೊಂಡು ಹೋಗಿ ರಕ್ಷಿಸಲ್ಪಟ್ಟ சீஷர்களாய் மாறி ஆத்மாக்களை ஆதாயப்படுத்த வேண்டும், ರಕ್ಷಣೆ ಹೊಂದಿ ದೇವರ ಮಕ್ಕಳು ಆತ್ಮಗಳನ್ನು ಉಂಟು ಮಾಡಬೇಕು. ಯೆರೂಸಲೇಮಿಗೆ ಸಾಕ್ಷಿಯಾಗಿ ದೇವನ ಯೆರೂಸಲೇಮಿಗೆ ಸಾಕ್ಷಿಯಾಗಿ ಕಳಿಸ್ತಾನೆ. ಬೇರೆ ವಿಟ್ನೆಸ್ ಇನ್ ದ ಯೆರೂಸಲೇಮ್, ಅದು ನಿಮ್ಮ ಸಾಕ್ಷಿ ಯೆರೂಸಲೇಮಿನಲ್ಲಿ ಇರಬೇಕು. ನೀ ಇರುக்கிற இடம் ಯೆರೂಸಲೇಮ್ ಆಗಿರಬೇಕು, ನೀವಿರುವಂತ ಸ್ಥಳವು ಯೆರೂಸಲೇಮ್ ಆಗಿರಬೇಕು. நீ அந்த இடத்துல அந்த பட்டணத்துக்கு தேவனுக்கு சாட்சியாக இருக்க வேண்டும். ನೀನು ಆ ಪಟ್ಟಣಕ್ಕೆ ಆ ಸ್ಥಳಕ್ಕೆ ನೀನು ಸಾಕ್ಷಿಯಾಗಿರಬೇಕು. ஹalleluya, ஹalleluya. ಅದಕ್ಕೆ என்ன ಸರಿಪಡಿಸணும்? ಅದಕ್ಕೆ ಯಾರು ನಮ್ಮನ್ನು ನಾವು ಸರಿಪಡಿಸணும், ನಾವು ಸರಿಯಾಗಬೇಕು. ಇದು ಸರಿಯಾಯ್ಚಾಲೆ போதும், ಇದು ಬಾಯಿ ಸರಿಯಾದ್ರೆ ಸಾಕು, ಸರಿಯಾಯ್ಚಾಲೆ போதும், ನಾವು ಸರಿಯಾದ್ರೆ ಸಾಕು. முஸ்லிம்ஸ் நிறைய ಫ್ರೆಂಡ್ಸ್ಗಳು இருக்காங்க, ನನಗೆ ಮುಸ್ಲಿಮ್ಸ್ ಅನೇಕ ಗೆಳೆಯರಿದ್ದಾರೆ. ஒரு நாள் அவன் ஒரு ஹோட்டல் வச்சிருந்தாரு, ಅವರು ಒಂದು ಹೋಟೆಲ್ ಇಟ್ಕೊಂಡಿದ್ರು. ಆ ಹೋಟೆಲ್ போன ಹೋಟ್ಲಿಗೆ ಹೋದೆ. அந்த இடத்துல ಆ ಸ್ಥಳದಲ್ಲಿ அவன் சமைக்கிற முன்னாடி ಅಡಿಗೆ ಮಾಡೋ ಮುಂದೆ அந்த ஆயில் ஊத்தி உடனே ಏನೋ பேசிதான் அவர் ஜெபம் பண்ணி தான் அதே செய்யறாரு. ಅವರು ಪ್ರಾರ್ಥನೆ ಮಾಡಿಯೇ ಆಯಿಲ್ ಹಾಕಿದ್ರು. நான் நினைப்பேன் நம்ம ஆட்கள் எப்படி, ನಮ್ಮ ಜನರು ಹೀಗೆ ஜெபம் செய்யாத சாப்பிடுறாங்க,
ಪ್ರಾರ್ಥನೆ ಮಾಡದೆ ಊಟ ಮಾಡ್ತಾರೆ, ஜெபம் செய்யாத இழிக்கிறாங்க, ಪ್ರಾರ್ಥನೆ ಮಾಡದೆ ಎದ್ದೇಳ್ತಾರೆ, ஜெபமே இல்லாத வாழ்க்கை வாழ்ந்து கொண்டிருக்கிறாங்க. ಪ್ರಾರ್ಥನೆ ಇಲ್ಲದೆ ಜೀವಿತ ಜೀವಿಸ್ತಾ ಇದ್ದಾರೆ. ಜನರು அவன் சொல்றான் நான் 5 நேரம் ஜெபிக்கிறேன், ಅವ್ರು ಹೇಳ್ತಾರೆ 5 ಸಾರಿ நேரம் ನಮಾಜ್ ಪಡಿக்கிறேன், 5 ಸಾರಿ ನಮಾಜ್ ಮಾಡ್ತೀನಿ. ಇಲ್ಲದವರೇ பார்த்து 5 நேரம் ஜெபிக்கிறார். ಏನು ಇಲ್ಲದವರು ನೋಡಿ 5 ಸಾರಿ ಪ್ರಾರ್ಥನೆ ಮಾಡ್ತಾರೆ. வானத்தை பூமியை சிருஷ்டி ಆಕಾಶ ಭೂಮಿಯನ್ನು ಉಂಟು ಮಾಡಿದ ದೇವರನ್ನು ನೋಡಿ. ಸಂಡೇ ಕ್ರಿಶ್ಚಿಯನೈಸ್ இருக்கிறோம், ಭಾನುವಾರ ಕ್ರೈಸ್ತರಾಗಿದ್ದೀವಿ. ஹalleluya ஹalleluya ஹalleluya. இது ரொம்ப ஷேம் நமக்கு. ಇದೊಂದು ದೊಡ್ಡ ನಾಚಿಕೆ ನಮಗೆ. ಕೆಲವರು ಸಂಡೇ ಕೂಡ ಇಲ್ಲங்க, ಕೆಲವರು ಭಾನುವಾರ ಕೂಡ ಇಲ್ಲ. ಮಳೆ ಪೆಯ್ದಾಲೆ ಪೋದು, ಮಳೆ ಬಂದ್ರೇನೆ ಸಾಕು. ನಮ್ಮ ಆಳು வீட்ல ಉட்கார்ந்து, ನಮ್ಮ ಮನೆ ಜನರು ಮನೆಯಲ್ಲಿ ಕೂತ್ಕೊಳ್ತಾರೆ. ಮಳೆ ಪೆಂಜಿருக்கு, ಮಳೆ ಬಂದಿದೆ. ಫಿಲಿಪೀನ್ಸ್ ಇಂಡೋನೇಷಿಯಾలో ஒரு ಚರ್ಚಿல் ಫಿಲಿಪಿಯನ್ ಇಂಡೋನೇಷಿಯಾದಲ್ಲಿ ಒಂದು ಫ್ಲಡ್ ಬಂದಿದೆ. ಅಲ್ಲಿ ಫ್ಲಡ್ ನಡುವಿನಿಂದ ದೇವರ ನೀರು ತುಂಬಿದ ಆ ಸ್ಥಳದಲ್ಲಿ ನಿಂತುಕೊಂಡು ಜನರು ಆರಾಧನೆ ಮಾಡುತ್ತಾರೆ. ಹಲ್ಲೆಲೂಯಾ ಹಲ್ಲೆಲೂಯಾ. இந்த ஓணம் கோடி எல்லாம் பார்க்கும்போது ஐயோ ஏசப்பா ಇವರೆಲ್ಲ ರಕ್ಷಿಸಲ್ಪಟ್ಟಿರುಕ್கிறாங்க என்று ಓಣದ ವಸ್ತ್ರ ನೋಡುವಾಗ ರಕ್ಷಣೆ ಹೊಂದಿದ್ದಾರೆ. ಓಣ ಎದಕ್ಕಾಗಿ ಸೆಲೆಬ್ರೇಟ್, ಓಣ ಯಾಕೆ ಸೆಲೆಬ್ರೇಷನ್ ನಮ್ಮ ಎಲ್ಲ ಅದು ನಾವು ನಮಗೆ ಗುಡ್ ಫ್ರೈಡೆ, ಈಸ್ಟರ್, கிறிஸ்மஸ், ಗುಡ್ ಫ್ರೈಡೆ, ಈಸ್ಟರ್, ಕ್ರಿಸ್ಮಸ್. ஹalleluya. நம்மளுடைய வாழ்க்கை பாருங்க, ನಮ್ಮ ಜೀವಿತ ನೋಡ್ರಿ, இங்கு அல்ல அங்கு இல்ல, ಇಲ್ಲೂ ಅಲ್ಲ ಅಲ್ಲೂ ಅಲ್ಲ. ஹalleluya. ஹalleluya. எப்படி ஜீவிக்கிறோம், ನಾವು ಹೇಗೆ ಜೀವಿಸ್ತಾ ಇದ್ದೀವಿ. ஹalleluya. ಹalleluya. You cannot serve two masters. ನೀವು ಇಬ್ಬರು ಸೇವಕರಿಗೆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ನಮಗೆ ஒரே தேவன், ಒಂದೇ ದೇವರು, ಅವರೇ ಮಾತ್ರ ನಮ್ಮ ಸೇವೆ, ಅವರನ್ನು ಮಾತ್ರ ನಾವು ಸೇವಿಸಬೇಕು. ಇಂಗು ಅಂಗು ಇಲ್ಲೂ ಅಲ್ಲೋ. ஹalleluya ஹalleluya. ஒருவேளை நீ அப்படி நடந்தா சரியா நடக்க முடியாது, உன்னை பார்த்து அசிங்கமாய் பேசுவாரு. ನೀನು ಆ ರೀತಿ ನಡ್ಕೊಂಡ್ರೆ ನಿನ್ನನ್ನು ಕುರಿತು ಅಸಹ್ಯವಾಗಿ ಮಾತಾಡ್ತಾರೆ. ஹalleluya. ஹalleluya. இப்படி நடந்து பாருங்க, ಹೀಗೆ ನಡೆದು ನೋಡ್ರಿ, என்ன சொல்வாரு, ಹೇಗೆ ನಡೆ சரியா நடக்க தெரியல, ಸರಿಯಾಗಿ ನಡಿಲಿಕ್ಕೆ வாழ்க்கை அப்படி இருக்க ನಮ್ಮ ಜೀವಿತ ಆಗಿರಬಾರದು, இருக்கவே கூடாது. ಇರಲೇಬಾರದು. இந்த தேவனை ஃபாலோ பண்ணா இதே மட்டும் தான் ஃபாலோ பண்ணணும். ಈ ದೇವರನ್ನ ಆಚರಣೆ ಮಾಡಿದ್ರೆ ಇದೇ ದೇವರಲ್ಲಿ இருக்கிற ಮಾತ್ರ ಫಾಲೋ பண்றோம். ಸತ್ಯದಲ್ಲಿ ಇರುವಂತ ಸಂಗತಿಗಳನ್ನ ಹಿಂಬಾಲಿಸಬೇಕು. ஹalleluya ஹalleluya. ஹalleluya. பிரசாதம் சாப்பிடாது இருக்குது, அவர் சொன்னது போல ಪ್ರಸಾದ ತಿನ್ನುವಲ್ಲಿ ಕೇಳುವರೆ ரொம்ப நல்லது, ತಿನ್ನೋದಿங்க, ಅದು ತಿನ್ನவே கூடாது, ತಿನ್ಬೇಡಿ ಅಂತ ಹೇಳಿ. ಬಟ್ ಅವರುக்குள்ள நடந்தாலே அவருடைய பிரசாதம் படி நடந்தது போல தான். ಅವರೊಳಗೆ ನಡೆದರೆ ನಾವು ಪ್ರಸಾದ ನಡೆದಾಗೆ. ஹalleluya ஹalleluya. அது செலிப்ரேட் பண்றது, அது செலிப்ரேஷன் ಮಾಡಿ. இதுவரைக்கும் யாருக்கும் ஹாப்பி ದಿವಾಲಿ, ஹாப்பி ஓணம் எல்லாம் விஷ் பண்ணது கிடையாது, ಹ್ಯಾಪಿ ದಿವಾಲಿ கிடையாது. ನಾನು ಆ ರೀತಿ ವಿಶ್ ಮಾಡಿಲ್ಲ. அப்படி சொன்னாலும் கூட ಆ ರೀತಿ ಹೇಳಿದ್ರ வாயில் பேச மாட்டேன், ಬಾಯಲ್ಲಿ ಮಾತಾಡಲ್ಲ. ஹalleluya. இன்னொருத்தர ஃபெஸ்டிவலே நான் வாயில் பேச மாட்டேன். ಇನ್ನೊಂದು ಕಾರ್ಯವನ್ನ தாவீது சொல்றது, ಬೇರೆ தேவனுடைய பேர் என் வாயில் வராது, ಬೇರೆ ದೇವರುಗಳ ನಾಮವು ನನ್ನ ಬಾಯಲ್ಲಿ ಬರುವುದಿಲ್ಲ. எப்படி சொல்ல முடியும், ಹೇಗೆ ಹೇಳಲಿಕ್ಕೆ ಆಗ್ತದೆ. ஹalleluya. ஒரு ஃபெஸ்டிவலே விஷ் பண்ணாலே, ವಿಶ್ ಮಾಡಿದ್ರೆ அந்த 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 ஃபெஸ்டிவலே அந்த அவருடைய தேவனை, ಅವರ ದೇವರುಗಳನ್ನು அவர் உண்டு என்று நம்மளே ஹாப்பியா இருங்கப்பா, ಹ್ಯಾಪಿ ಎಂಬುದ. ஹalleluya. ஹalleluya. புரியுங்க, ஹர்ட் ஆவறீங்க, பரவாயில்ல, ಆಮೆನ್. ஹalleluya. நம்ம சில நேரத்துல ಕೆಲವೊಂದು ಸಮಯದಲ್ಲಿ நம்ம ஹர்ட் ஆகும் போது நம்ம சில விஷயங்களே நமக்கு தெரியும். ಕೆಲವು ಸಾರಿ ನಮಗೆ ಕೆಲವು ಕಾರ್ಯವು ಕಠಿಣವಾಗಿರುವಾಗಲೇ ನಮಗೆ ಆ ಕಾರ್ಯಗಳ ಕುರಿತು ಜ್ಞಾನ ಇದನ್ನು ಮಾಡಬಾರದು ಎಂಬುದಾಗಿ. ஹalleluya ஹalleluya. 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 ஒரு நாள் ಒಂದು ದಿನ சும்மா பேசிட்டு இருந்தேன், ஃப்ரெண்ட் கூட, ஃப்ரெண்ட் வந்திருந்தாரு, ಸುಮ್ಮನೆ ಮಾತನಾಡ್ತಿದ್ದೆ ನನ್ನ ಗೆಳೆಯನೊಂದಿಗೆ. நான் அவனே சொன்னேன், I'll kick your, இந்த அந்த வேர்ட் ஒரு யூஸ் பண்ண, ಅಲ್ಲಿ ಕಿಕ್ಕಿಯೋ ಅಂತ ಹೇಳಿದ್ರೆ ಒಂದು ಮಾತು ಹೇಳಿದೆ, ஒரு வேர்ட் எழுது, என் பையன் கிட்ட டாடா டாடா பேட் வேர்ட்ஸ், ಬ್ಯಾಡ್ ವರ್ಡ್ಸ್. அப்போ எனக்கே குத்துறது, ನನಗೆ ಕುಚ್ಚುಚಿತ್ತು. ஹalleluya. ஹalleluya. சரிப்படுத்த நம்ம சின்ன பசங்களுக்கு ஒரு சரி காரியம் சொன்னாலும் ಚಿಕ್ಕ ಮಕ್ಕಳು சரினா சரிதான், ಸರಿ ಅಂದ್ರೆ ಹೇಳಿದ್ರೆ ಸರಿ. ஹalleluya ஹalleluya. ஹalleluya. அதுக்கு துக்கப்பட வேண்டிய அவசியம் ದುಃಖಪಡುವಂತ கிடையாது. ಅವಶ್ಯಕತೆ. He set a table before my enemies. ವೈರಿಗಳ ಮುಂದೆ ನನಗೋಸ್ಕರ ಔತಣವನ್ನು, ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತೀ, anoint my head and my cup overflows. hallelujah. எனக்கு சந்தோஷமே தாங்க முடியாது, ನನ್ನ ಸಂತೋಷ ತಾಳಲಿಕ್ಕೆ ಆಗಲ್ಲ. அவர் என்னோடு இருக்கிறார், எதிரி முன்னாடி ವೈರಿಯ ಮುಂದೆ ஒரு பந்தி ஆயத்தப்படுத்துகிறார், ನನಗೋಸ್ಕರ ಒಂದು ಔತಣವನ್ನು ಸಿದ್ಧಪಡಿಸಿ ಅಭಿಷೇகம் செய்கிறார், ನನ್ನ ತಲೆಯನ್ನು ತೈಲದಿಂದ ಹಚ್ಚಿ என் பாத்திரம் நிரம்பி வழிகிறது, ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. என்னோட சந்தோஷமே எனக்கு தாங்க முடியாது, ನನ್ನ ಸಂತೋಷವೇ ನನಗೆ ತಾಳಲಿಕ್ಕೆ ಆಗಲ್ಲ. hallelujah. It's overwhelming. ಅದು ನನಗೆ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. அதே போல உங்க வாழ்க்கையில் ஒரு சந்தோஷம் நிரம்பி வழிகிற போல தேவன் செய்வார். ದೇವರು ನಿಮ್ಮ ಜೀವಿತದಲ್ಲಿ ಒಂದೊಂದು ಅದ್ಭುತ ಕಾರ್ಯವನ್ನು படுப்பீங்க, தின்னும் போது சிரிச்சிட்டு சாப்பிடுவீங்க,
ನೀವು ತಿನ್ನುವಾಗ ಇದನ್ನೇ ತಿನ್ನುವಾಗಲೂ ಅದರಲ್ಲೂ ಸಂತೋಷ ಪಡ್ತೀರಿ. ஹalleluya ஹalleluya ஹalleluya. நான் அவருக்கு ஒரு சொன்னேன், ಒಂದು ಕಾರ್ಯ ಹೇಳಿದೆ, நீ புரியலன்னா தப்பு பேசாத, ಮಾತಾಡ್ಲಿಲ್ಲ ಅಂದ್ರೆ ತಪ್ಪು ಮಾತಾಡಬೇಡ, அமைதி அவங்க ಸೈಲೆಂಟ್ ಆಗಿ திருப்பி பேசுறேன். ನಾನು ತಿರುಗಿ ಮಾತಾಡ. அதனால அவர் ஃபுல் ஸ்டாப் ஆயிடுறாரு. ಫುಲ್ ಸ್ಟಾಪ್. குட் சில்ட்ரன், குட் ஸ்டூடெண்ட். ஹalleluya ஹalleluya. வெரி குட். ஹalleluya. இப்படி தான் இருக்கணும். ஹalleluya. அப்போ என்ன சொன்னேன்னா, தேவன் நம்மளுடைய தலையை அபிஷேகம் செய்கிறார். நம்மளுடைய வாழ்க்கையில ದೇವರು ನಮ್ಮ ತಲೆಯನ್ನು ಅಭಿಷೇಕ ಮಾಡುತ್ತಾನೆ. ನಮ್ಮ ಜೀವಿತದಲ್ಲಿ ಎಲ್ಲ ನಿರಂಬಿ ವಳಿಗಿರೋ ஒரு எக்ஸ்பீரியன்ஸ் நீங்க காண ತುಂಬಿ ಹೊರಸೂಸುವಂತ ಒಂದು ಅನುಭವದಲ್ಲಿ ದೇವರು ನಮ್ಮ ನಡೆಸುತ್ತಾನೆ. உண்மையிலே ராவிலே ஏஞ்சிட்டு இந்த சாம்ஸ் படிங்க. ಮುಂಚಾನೆ ಎದ್ದು ಸ್ತುತಿಕೀರ್ತನೆಯನ್ನು ಓದ್ರಿ. The Lord is my shepherd, I lack nothing. ಯೆಹೋವನು ನನಗೆ ಕುರುಬನ ಕೊರತೆ ಪಡೆನು. ஹalleluya. வாழ்க்கையில எப்பவுமே ஒரு குறை இல்லாத வாழ்க்கை தேவன் நமக்கு ಕೊರತೆ ಇಲ್ಲದ ಜೀವಿತದಲ್ಲಿ ಜೀವಿಸಲಿಕ್ಕೆ ದೇವರು வாழ்க்கையில ಚಾಲೆಂಜಸ್ಗಳು ಉಂಟಾಗಿರುತ್ತೆ. ನಮ್ಮ ಜೀವಿತದಲ್ಲಿ ಒಂದು ಚಾಲೆಂಜ್ಗಳು ಇರ್ತದೆ, ಸಮಸ್ಯೆಗಳು இருக்காதுங்க. ಅದು ಕೊರತೆ ಅಲ್ಲ, அது மத்தியில தேவன் கூட இருப்பார். ಕೊರತೆಯ ಮಧ್ಯದಲ್ಲಿ ದೇವರು ನಮ್ಮೊಂದಿಗೆ ಇರುತ್ತಾನೆ. உங்களுக்கு எல்லா இடத்து கேட்ட என்ன வேணும், ಏನ್ ಬೇಕೆಂಬುದಾಗಿ ಎಲ್ಲರ ಬಳಿಯಲ್ಲಿ ಕೇಳಿದರೆ ಎಲ್ಲರೂ ಫೈನಾನ್ಷಿಯಲ್ ಬ್ಲೆಸಿಂಗ್ ತ ಕೇಳ್ಪೀங்க. ಎಲ್ಲರೂ ಹಣಕಾಸಿನ ಒಂದು ಆಶೀರ್ವಾದವನ್ನು ಕೇಳ್ತೀರಿ. ஹalleluya ஹalleluya. தேவனுக்கு தெரியும், this is the very biggest asset. ஒரு கிறிஸ்டியனுக்கு தேவையானது. ಅದು ಕ್ರೈಸ್ತನಿಗೆ ಬಹಳ ಪ್ರಾಮುಖ್ಯವಾಗಿ ಬೇಕಾದ ಕಾರ್ಯ. வேணும், தப்பு கிடையாது. ಇದು ತಪ್ಪಲ್ಲ. சிலருக்கு பணத்தை கேக்குறோம், ಹಣ ಕೇಳ್ತಾರೆ. பணத்தை ಮೇಲೆ ಹಣದ ಮೇಲೆ ಇದೆ. ஹalleluya. ஆண்டவர் அபிரகாமை ஆசீர்வாத ಫಸ್ಟ್ ಮೆಟೀರಿಯಲ್ ಬ್ಲೆಸಿಂಗ್ ತ ಕೊಡ್ತಾರೆ. ದೇವರು ಅಬ್ರಹಾಮನನ್ನು ಆಶೀರ್ವದಿಸಿದಾಗ ಮೊದಲನೇದಾಗಿ ಮೆಟೀರಿಯಲ್ ಆಗಿ ಅವನನ್ನು ಆಶೀರ್ವಾದ ಮಾಡಿ, ಅವನಿಗೆ ಸಂತತಿ ஒரு பிள்ளை கொடுத்திருந்தாலே ಅವನು ಸಂತೋಷമായി, ಅವನಿಗೆ ಒಂದು ಸಂತತಿ ಕೊಟ್ರೇನೆ ಅವನಿಗೆ ಸಂತೋಷ ಪಡ್ತಿದ್ರು. ಅವನ ಕರೆದು ಆಡು ಮೇಡು ಎಲ್ಲத்தை கொடுத்தார். ಆಡು ಪ್ರಾಣಿಗಳು ಎಲ್ಲವನ್ನ ಕೊಟ್ರು, இடத்தை கொடுத்தார், ಸ್ಥಳವನ್ನು ಕೊಟ್ರು. ஒரு வனாந்திரத்தை சூண்டிக்காட்டு சொன்ன இது உமக்கு சுதந்திரமாய் ಒಂದು ಮರುಭೂಮಿಯನ್ನು ತೋರಿಸಿ ಆತನು ಇದು ನಿನಗೆ ಸ್ವಂತ ಎಂಬುದಾಗಿ ಹೇಳಿದ್ರು. ஹalleluya ஹalleluya. எல்லாத்தை கொடுத்தார், ಎಲ್ಲವನ್ನ குழந்தை ಕೊಟ್ರು, கொடுத்தார். ಅದರ ನಂತರ ಮಗುವನ್ನು ಕೊಟ್ರು. அப்போ நீங்க கேக்குற முன்னாடியே தேவன் எல்லாத்தையும் உங்களுக்காக வைத்திருக்கிறார். ಕೇಳೋ ಮುಂಚಿತವಾಗಿ ದೇವರು ಎಲ್ಲವನ್ನ ಇಟ್ಟಿದ್ದಾನೆ. ಬಟ್ நீங்க கேட்க வேண்டும். ನೀವು ಕೇಳಬೇಕು, கேட்க விதத்தில் கேட்க வேண்டும், ಕೇಳುವ ರೀತಿಯಲ್ಲಿ ಕೇಳಬೇಕು. ஹalleluya. ஹalleluya. கடைசியாக சொல்ற, surely your goodness and your love will follow me all the days of my life. ನಿಶ್ಚಯವಾಗಿ ನನ್ನ ಜೀವಮಾನವೆಲ್ಲ ಶುಭವು ಕೃಪೆಯು ನಿನ್ನ ಹಿಂಬಾಲಿಸುವುದು. அவர் அறிந்திருக்கிறாருங்க. அவர் அறிந்திದ್ದಾರೆ. ಯೇಸುவை பார்த்தது கிடையாது, ಆತನ ಯೇಸುವನ್ನು ನೋಡಿಲ್ಲ, அவன் அனுபவிச்சிருக்கிறார். ಅವನ ಅನುಭವದಿಂದ ಸವಿದು ನೋಡಿದ್ದಾನೆ. ஹalleluya. ஹalleluya. அவர் சொல்லிருக்கிறார், surely the goodness will follow. ಶುಭವು ಕೃಪೆಯು ನಿನ್ನ ಹಿಂಬಾಲಿಸುತ್ತದೆ ಎಂಬುದಾಗಿ ಹೇಳುತ್ತದೆ. அந்த நன்மைகள் உன்னை தொடர்ந்து வாழ்க்கை முழுவதும் கூட இருப்பார். ಶುಭ ಪೂರ್ತಿಯಾಗಿ ನಿನ್ನ ಜೀವಮಾನವೆಲ್ಲ ಇರುತ್ತದೆ ಎಂಬುದಾಗಿ. ஹalleluya. ஹalleluya. அப்போ அது இருக்கிறதுக்காக நீங்க என்ன செய்ய வேண்டும்? ಇರುವುದಕ್ಕಾಗಿ ಏನು ಹೇಳಬೇಕು? சொல்லுங்க, என்ன செய்ய வேண்டும்? ಇದೇ ಕಂಟ್ರೋಲ್ பண்ண வேண்டும். ನಮ್ಮ ಬಾಯನ್ನು ಕಾದುಕೊಳ್ಳಬೇಕು. பேசாதீங்க, ಮಾತಾಡಬೇಡ್ರಿ. ಲಿಮಿಟ್ಲಿ பேசுங்க. ಒಂದು ಲಿಮಿಟ್ ಆಗಿ ಮಾತಾಡ್ರಿ. ಓವರ್ பேசாதீங்க. ಓವರ್ ಆಗಿ ಮಾತಾಡಬೇಡಿ. ಕೋಪ ಬಂದ್ರು ಪಾಪ ಮಾಡಬೇಡ್ರಿ. ಹಲ್ಲೆಲೂಯಾ. ಒಂದು ದೊಡ್ಡ ಶಕ್ತಿಯು ಅಡಕವಾಗಿದೆ. ಅಧಿಕಾರವು ಕೊಡಲ್ಪಟ್ಟಿದೆ, ಇದರಲ್ಲೇ ಕೊಡಲ್ಪಟ್ಟಿದೆ. ಹಲ್ಲೆಲೂಯಾ. ಇದರಲ್ಲಿ ಅಧಿಕಾರ ಇದೆ, ಕೈಯಲ್ಲ. ತೋಳು ಬಲದಲ್ಲಿ ಏನು ಮಾಡ್ಲಿಕ್ಕಾಗಲ್ಲ, ಕಾಲು ಬಲದಿಂದ ಏನು ಮಾಡ್ಲಿಕ್ಕಾಗಲ್ಲ. ನೀವು ಏನು ಹೇಳ್ತೀರೋ ಅದು ನಡೆಯುತ್ತದೆ. ಹಲ್ಲೆಲೂಯಾ. ಆಮೆನ್. ಹೌದಾ? ಆಗ ಲಿಸ್ಟ್ ಬರೀತ್ರಿ. ನಿಮಗೆ ಇಷ್ಟವಿಲ್ಲದ ಹೆಸರು ನಾಳೆಗೆ. ಆಮೇನ್. ನನಗೆ ಕೆಲಸ ಹೋಗ್ಬೇಕು, ಅವ್ರ ಕಾಲು ಕೈ ಮುರಿದೋಗ್ಬೇಕು. ಹಲ್ಲೆಲೂಯಾ. ಆ ರೀತಿ ಹೇಳ್ಬೇಡ್ರಿ. ಹಲ್ಲೆಲೂಯಾ. ಅವಳ ಕಾರ್ಯವನ್ನು ನೆನಪಿಸ್ಕೊಳ್ರಿ. ಆದಾಮನಿಗೆ ಕೊಟ್ಟರು. ಆದಾಮನ ಅಭಿಷೇಕ ಅಳಿಸುವ ಮುಂಚೆ ಅವಳ ಅಭಿಷೇಕವು ಕಳ್ಕೊಂಡಿತ್ತು. ಹಲ್ಲೆಲೂಯಾ. ಮಾತನಾಡುವಾಗ ಅದು ತಪ್ಪು ನಿಮಗೆ ಮೊದಲನೇದಾಗಿ ನಡೆಯುತ್ತೆ. ನಿಮ್ಮ ಗಂಡನ ಕುರಿತು ನಡೆಯುವ, ಅವರು ಬೇರೊಬ್ಬರ, ನಿಮ್ಮ ಶರೀರ. ನಿಮಗೆ ಸಮಸ್ಯೆ ಆದರೆ ಅವರಿಗೆ ಸಮಸ್ಯೆ ಆದರೆ ನಿಮಗೂ ಸಮಸ್ಯೆ. ಹಲ್ಲೆಲೂಯಾ.
ಆಮೇನ್. ನೀವು ಇಬ್ಬರು ಸಂತೋಷವಾಗಿರ್ಬೇಕಾದ್ರೆ ಇದು ಬಾಯನ್ನು ಕಾದುಕೊಳ್ಳಿ, ನಾಲಿಗೆಯನ್ನು ಕಾದುಕೊಳ್ಳ್ರಿ, ಒಳ್ಳೇದು ಮಾತನಾಡ್ರಿ, ಒಳ್ಳೇದು ನಡೀತದೆ. ಹೋಗಿ ಬನ್ನಿರಿ. ಮನೆಯಲ್ಲಿ ಅಭ್ಯಾಸ, ಕರ್ತನ ಜೊತೆಗೆ ಬರುತ್ತಾನೆ. ಹೋಗ್ತಾ ಬರುತ್ತಾ ದೇವ್ರ ಜೊತೆಗಾರನ. ಚಿಕ್ಕ ವಯಸ್ಸಿನಿಂದಲೇ ಅದು ಒಂದು ಮುದ್ದು ಮಾತಾಗಿ ಮಾತನಾಡಲಿಕ್ಕೆ ಪ್ರಾರಂಭಿಸಿ. ಹಲ್ಲೆಲೂಯಾ. ಒಳ್ಳೆ ಮಾತುಗಳನ್ನು ಮಾತನಾಡಿ ದೇವ್ರ ಜೊತೆಗೆ ಬರುತ್ತಾನೆಂಬುದಾಗಿ ಮಾತನಾಡಿ ಹೋಗ್ರಿ. ಹಲ್ಲೆಲೂಯಾ. ಎಲ್ಲ ರೀತಿಯ ಅದ್ಭುತ. ನಾನು ಮಕ್ಕಳನ್ನು ಶಾಲೆಗೆ ಬಿಡುವಾಗಲೇ ಹೇಳ್ತಾರೆ, ಬಿಡ್ಲಿಕ್ಕೆ ತಾನೇ ಹೋಗ್ತೀನಿ, ಒಳ್ಳೇದು ನಡೀತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಒಳ್ಳೆಯದು ನಡೀತದೆ. ಹೋಗುವಾಗಲೂ ಬರುವಾಗಲೂ ದೇವರು ನಿಮ್ಮೊಂದಿಗಿರುತ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ಕಣ್ಣುಗಳ ಮುಚ್ಚಿ ನಾವು ಅರಿಕೆ ಮಾಡೋಣ. ದೇವರೇ, ತಟ್ಟಬೇಕಾದ ವಿಧದಲ್ಲಿ ನಾನು ತಟ್ಟುತ್ತೇನೆ, ಕೇಳಬೇಕಾದ ರೀತಿಯಲ್ಲಿ ನಾನು ಕೇಳ್ತೇನೆ. ದೇವರೇ, ನನ್ನ ಜೀವಿತವನ್ನು ನಿನಗೆ ಒಪ್ಪಿಸಿಕೊಡುತ್ತೇನೆ. ನೀನು ನನಗೆ ಕುರುಬನಾಗಿರುವುದರಿಂದ ನನಗೆ ಏನು ಕೊರತೆ ಇಲ್ಲ, ನನಗೇನು ಕೊರತೆ ಇಲ್ಲ. ಹಸಿರುಲ್ಲು ಗಾವಲುಗಳಲ್ಲಿ ನನ್ನನ್ನು ನಡೆಸ್ತಿ ಎಂಬುದಾಗಿ ನಾನು ನಂಬುತ್ತೇನೆ. ನೀನು ನನ್ನನ್ನು ಕಾರ್ಗತ್ತಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರದಿಂದ ಕೇಡಿಗೆ ಎದುರೇನು. ನೀನು ನನ್ನನ್ನು ಪುನರಾವರ್ತಿ ಕಟ್ಟು ಸ್ವಾಮಿ. ನೀನು ನನ್ನ ಪುನರ್ಜೀವನದಾದ ಒಂದು ನೀತಿಯ ಮಾರ್ಗದಲ್ಲಿ ನಮ್ಮನ್ನು ನಡೆಸು. ನಾನು ನೀರಿನ ಕಣಿವೆಯಲ್ಲಿ ಬಳಿ ನಡೆಯುವಾಗಲೂ ನನಗೇನು ಭಯ ಇಲ್ಲ ಸ್ವಾಮಿ. ನೀನು ನನ್ನೊಂದಿಗಿದ್ದಿ. ನಿನ್ನ ಸೊನ್ನೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತದೆ. ನೀನು ಒಳ್ಳೆಯ ಒಂದು ಪಂದಿಯನ್ನು ಸಿದ್ಧಗೊಳಿಸುತ್ತೆ ವೈರಿಗಳ ಮಧ್ಯೆ. ನನಗೆ ಅದು ತುಂಬಿ ಹೊರಸೂಸುತ್ತದೆ. ನಿಜವಾಗ್ಲೂ ದೇವರೇ, ನಿನ್ನ ಶುಭವು ನಿನ್ನ ಕೃಪೆಯು ಎಲ್ಲ ದಿವಸಗಳನ್ನು ಹಿಂಬಾಲಿಸಲಿ. ನಾನು ಎಲ್ಲ ಸಮಯದಲ್ಲಿ ನಿನ್ನ ಮನೆಯಲ್ಲಿ ವಾಸ ಮಾಡುವುದಕ್ಕೆ ಸಹಾಯ